ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಮಾರ್ಚ್ 2026 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ವಾರ್ಯಾನ್ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಸಂಖ್ಯೆ 4ರಲ್ಲಿ ಹುಟ್ಟಿದವರಿಗೆ ಈ ಒಂದು ಯುಗಾದಿ ಫಲ ಹೇಗಿದೆ? 4, 13, 22, 31. ವಿಶೇಷ ಪವರ್ ಇರತಕ್ಕಂಥದ್ದು. ರಾಹು ಯಾರ ಜೊತೆಲಿ ಇರ್ತಾನೋ ಅವರನ್ನ ತಟ್ಟಿ ಎಬ್ಬರಿಸ್ತಾನೆ, ನೆನ್ಪಿಟ್ಕೊಳ್ಳಿ. ಇದು ಹೆಂಗೆ ಅಂದ್ರೆ ಪ್ರಭಾವ. ನಾನೊಬ್ಬ ಕ್ರೂರಿ ಅಂತ ಇಟ್ಕೊಳ್ಳಿ, ಅವ ಉನ್ಮಾದಿ ಮೊದಲೇ, ಯಾರ ಮಾತು ಕೇಳೋಲ್ಲ, ಯಾರು ಬಂದ್ರೆ ಗರ್ರ ಅಂತೀನಿ. ರಾಹು ಸೇರ್ಕೋಬಿಟ್ಟ ಅಂತ ಇಟ್ಕೊಳ್ಳಿ ಅಂದ್ರೆ ಒಗ್ಗರಣೆ ಆಗ್ತಾನೆ. ಏನೋ ಈ ರೌಡಿಗಳಿಗೆ ಜಾಸ್ತಿ ಕೂಟ. ನಿಮ್ಮನ್ನ ಹಿಂಗೆ ಅಂದ್ಬಿಟ್ಟಣ ತಗೋ, ಉನ್ಮಾದಕ್ಕೇರಿ ಬಿಡಿಸುತ್ತಾನೆ. ಏನು ಮಾಡ್ತಾನೆ ಪ್ರಜ್ಞೆ ಇಲ್ಲ. ಒಂದು ಕುಡಿತದ ಚಟ ಇದೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಅಭ್ಯಾಸ. ಬೆಳಗ್ಗೆನ ಕೂತ್ಕೊಳ್ಳೋದು, ಬ್ರೇಕ್ಫಾಸ್ಟ್ಗೆ ತಿಂಡಿಗೆ ಎಲ್ಲರೂ ಹಾಲು ಕುಡಿತಾರೆ, ಹಣ್ಣು ತಿಂತಾರೆ ಅಂದ್ರೆ ಅವನು ಹಾಕೊಂಡು ಕುಡಿಯೋದು. ಪ್ರಭಾವ. ರಾಹು ಯಾವುದರ ಜೊತೆಯಲ್ಲಿರ್ತಾನೆ, ವಿಷದ ಜೊತೆಯಲ್ಲಿದ್ರೆ ಅತಿ ಕಾರ್ಕೋಟಕ ವಿಷ ಆಗುತ್ತಾನೆ. ರಾಹು ಬಂದು ಬಾಹ್ಯ ಇಚ್ಛೆಗಳು. ನಿಮಗೆ ಅದಕ್ಕೆ ಸಂಖ್ಯೆ 4, 13, 22, 31. ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ, ಸರಿಯಾದ ಗುರು ಸಿಗಬೇಕು. ಅದಕ್ಕೆ ಅದನ್ನ ಗುರುಚಾಂಡಾಳ ಪ್ರಭಾವ ಅಂತ ಹೇಳ್ತಾರೆ. ಕೋಟೀಶ್ವರ ಇಲ್ಲ ಕೋಟಿಗೊಬ್ಬ ಗ್ಯಾರಂಟಿ. ಕೋಟೀಶ್ವರ ನೀವು ಕರೆಕ್ಟಾದ ಗುರು ಸಿಕ್ಬಿಟ್ರೆ, ಇಲ್ಲ ಕೋಟಿಗಳಲ್ಲೊಬ್ಬರೇ ನೀವು. ಪ್ರಪಂಚದಲ್ಲಿ ತುಂಬಾ ಬೇಗ ದುಡ್ಡು ಬರುತ್ತೆ. ಸಿಕ್ಕಾಬಟ್ಟೆ ಕ್ರಿಸ್ಟಿಯಾನೋ ರೊನಾಲ್ಡೋ ಏನ್ 750 ಕೋಟಿ ರೂಪಾಯಿಂದ ಜೆಟ್ ಇಟ್ಕೊಂಡು ರಿಯಾದಿಂದ ಓಡೋಗಿದ್ದಾನೆ. ಈ ಯುದ್ಧ ಬಂದಿದ ತಕ್ಷಣ ನೀವು 3 ಶವಾಸನೆ ಬೇಡ. ಯೋಚನೆ ಮಾಡಿ ನೋಡಿ. ರಾತ್ರಿ ಸೂಪರ್ ಸ್ಟಾರ್ ಯಾರೋ ಇವನು, ಇವನನ್ನ ಕರ್ಕೊಂಡು ಬಂದು ಹೀರೋನ ನಿಂತ್ಕೊಳ್ಳೋಕೆ ಹೇಳೋ ಅವನಿಗೆ ಅಂತ ಹೇಳಿದಂತ ಹೀರೋಯಿನ್ ಮುಂದ್ಗಡೆಗೆ ಮೆಗಾ ಸ್ಟಾರ್. ಇನ್ನು ಅವರ ರೆಕಾರ್ಡ್ ನ ಮುರಿಯೋಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇವತ್ತು ಯಾವ ಹೀರೋ ಡಾನ್ಸ್ ಆಡ್ತಾರೆ ಅಂದ್ರೋ ಮೆಗಾ ಸ್ಟಾರೇ. ಯಾವ ಹೀರೋ ಫೈಟ್ ಮಾಡ್ತಾರೆ ಅಂದ್ರೂ ಕೂಡ, ಓನ್ ಸ್ಟಂಟ್ ಮಾಡ್ತಾರೆ ಅಂದ್ರೆ ಹಿ ಇಸ್ ದ ಇನ್ವೆಂಟರ್. ದಿನಕ್ಕೆ ಕಾಲ್ ಶೀಟ್ ದುಡ್ಡು. 1 ಕೋಟಿ ರೂಪಾಯಿ ಸಂಭಾವನೆಯನ್ನ ಬ್ರೇಕ್ ಮಾಡಿದ ಮೊಟ್ಟ ಮೊದಲ ಭಾರತೀಯ ನಟ ಮೆಗಾ ಸ್ಟಾರ್ ಚಿರಂಜೀವಿ. ಸರಿಯಾದ ಒಂದು ಗುರು ಸಿಗಬೇಕು, ಸರಿಯಾದ ಸೇನಾಪತಿ, ಸರಿಯಾದ ಪೀಪಲ್. ಇಲ್ಲ ನಿಮ್ಮನ್ನು ಎಲ್ಲಿಗೆ ಬೇಕಾದ್ರೂ ತುಂಬಾ ದೊಡ್ಡ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಈ ರಾಹು ಇದನಲ್ವಾ, ಇವನ ಪ್ರಭಾವವನ್ನ ಆಳತೆಗೆ ಇಲ್ಲ. ಅಂತ ಸೂರ್ಯನನ್ನೇ ನುಂಗುವಷ್ಟು ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಚಂದ್ರರಿಗೆ ಅಡ್ಡವಾಗಿ ನಿಲ್ತಾನೆ. ನಿಮ್ ಬೆಳಕ ಅಡ್ಡ ಅಂದ್ರೆ ನಮ್ ಶಕ್ತಿಗೆ ಅಡ್ಡ. ಅದ್ ಏನ್ ಬೇಕಾದ್ರೂ ಮಾಡ್ಬೋದು. ಕ್ರೋಧೋನ್ಮತ್ತರಾಗ್ಬಿಡ್ತೀವಿ, ಮದೋನ್ಮತ್ತರಾಗ್ಬಿಡ್ತೀವಿ. ಅದಕ್ಕೆ ಸೂರ್ಯ ಚಂದ್ರರ ಜೊತೆಯಲ್ಲಿ ರಾಹು ಕೇತುಗಳು ಸೇರಿದ್ರೆ ಜಾತಕದಲ್ಲಿ ಅವರಿಗೆ ಗ್ರಹಣ ಅಂತ ಹೇಳ್ತಾರೆ. ಅಮಾವಾಸ್ಯಲ್ಲಿ ಹುಟ್ಟಿದ್ರೆ ಅಮಾವಾಸ್ಯ ಪ್ರಭಾವ ಏನೇನು ಅಲ್ಲ. ಅದು ನಾಟ್ ಇವನ್ 1% ನಿಮ್ ಜಾತಕದ ಮೇಲೆ ಪ್ರಭಾವ ಬೀರೋಲ್ಲ. ಅದೇ ಜಾತಕದಲ್ಲಿ ಎಲ್ಲಿದ್ದರೂ
ಸೂರ್ಯನ ಜೊತೆ ಚಂದ್ರನ ಜೊತೆ ಈ ಒಂದು ರಾಹು ಪ್ರಭಾವಗಳು ಸಮ್ಮಿಳಿತವಾಗಿದೆ, ಅಲ್ಲೊಂದು ಉನ್ಮಾದ ಛಾಯೆಯನ್ನ ಉಂಟು ಮಾಡಿಬಿಡುತ್ತವೆ ಅನ್ನತಕ್ಕಂಥದ್ದು. ಅಲ್ಲೋಲ ಕಲ್ಲೋಲ ಸೃಷ್ಟಿಯಲ್ಲಿ ಈ ಪದೇ ಪದೇ ಒಂಥರ ದೇಹದಾಢ್ಯ, ಉನ್ಮಾದ, ಉತ್ಪ್ರೇಕ್ಷೆ. ಈ ಸಂಖ್ಯೆಯ ಪ್ರಭಾವ ಎಷ್ಟು ಅಂದ್ರೆ ಅವನನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಅದು ತೂಫಾನ್ ಅಂತ ಹೇಳ್ತವೆ, ಸುಂಟರ್ ಗಾಳಿ, ಚಪ್ಪರ್ ಪಾಡಿಕೆ ದೇತಾ ಅಂತ ನಾವು ಮಾತಾಡ್ತೀವಿ. ಏನೋ ಅವನು ಎಲ್ಲೋ ಇದ್ದ. ಮುಖ್ಯವಾಗಿ ಫಿಲ್ಮ್ ಸ್ಟಾರ್ಗಳು ಕೆಲವರು, ಸಲ್ಮಾನ್ ಖಾನ್ ಥರ್ಡ್ ಗ್ರೇಡೆಡ್ ಮೂವೀಸ್ ಮಾಡ್ತಿದ್ದವನಾತ. ಥರ್ಡ್ ಗ್ರೇಡೆಡ್ ಅಂದ್ರೆ ಸಂಸಾರಸ್ಥರು ಕುಳಿತುಕೊಂಡು ನೋಡುವ ಮೂವಿ ಎಲ್ಲ, ನೆನ್ಪಿಟ್ಕೊಳ್ಳಿ. ಸಿ ದ್ಯಾಟ್ ಎಲ್ಲಿಗೆ ತಂದು ನಿಲ್ಸಿಟ್ಟಿದೆ, ಏನೇನೋ ಚಾರಿಟಿಗಳು ಮಾಡಿಸಿಟ್ಟಿದೆ. ರಾಹು ಪ್ರಭಾವ, ಅವನಿಗೆ ಒಂದ್ ಕಡೆ ಸ್ಟ್ರೋಕ್ ಅಂತೆ, ಏನೇನೋ ಕಾಯಿಲೆಗಳಿದಾವೆ ಇಂಟರ್ನಲ್ಲಿ ಒಳಗಡೆ. ನೋಡೋಕ್ ಮಾತ್ರ ಆಳು ಅಲಂಕಾರ. ಕಟಪ್ಪ ಫ್ಯಾಮಿಲಿನಲ್ಲಿ ನಿಮ್ಗೆ ಗೊತ್ತಿದೆಯಾ? ಕಟಪ್ಪ ಅನ್ನೋ ಸತ್ಯರಾಜ್ ಆಕ್ಟರ್, ನಾವು ಬಾಹುಬಲಿ, ಅಲ್ಲೊಂದು ನೋಡೋಕ್ ಮಾತ್ರ ಆ ಮನುಷ್ಯ ನಗ್ನಗ್ತಾ ಎಷ್ಟು ಏನೋ ಯಾರೂ ಇಲ್ಲ. 70 ದಾಟಿರೋ ಅಜ್ಜಪ್ಪ, ಏನ್ ಬಾಡಿ ಫಿಟ್ನೆಸ್ ಇಟ್ಟಿದ್ದಾನೆ ಆ ಮನುಷ್ಯ. ಆ ಕಟ್ಟಪ್ಪ ರೋಲ್ಗೆ ತಿರುಗಿಸೋದು ನೋಡ್ಬೇಕು. ಜರ್ಕ 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 ಜರಕ್ ಅಂತ. ಆ ವಯಸ್ಸಿನಲ್ಲಿ ಒಂದು 60-62 ವಯಸ್ಸಿನಲ್ಲಿ ಆ ಬಾಡಿನ ಟ್ರಾನ್ಸ್ಫರ್ ಮಾಡಿ ಆ ಕತ್ತಿ ಫೈಟ್ನ ತಿರುಗಿಸೋದು. ಯೋಚನೆ ಮಾಡಿ ನೋಡಿ, ಅಲ್ಲೊಂದು ದುರಂತದ ಕಥೆಯೇ ಇದೆ. ಹೇಳೋದು ಬೇಡ, ಇದೆ, ಕುಟುಂಬದಲ್ಲಿದೆ, ಆತನ ಪತ್ನಿಯ ವಿಚಾರದಲ್ಲಿದೆ. ಸುಮಾರು ವರ್ಷಗಳಿಂದ ಮಲಗಿದ ಜಾಗದಲ್ಲೇ ಹಂಗ್ ತಟ್ಕೊಳಕ್ ನಮ್ಮ ಕೈಯಲ್ಲಿ ಆಗುತ್ತಾ? ನಮ್ಮ ಪೊಲೀಸ್ ಅವರು ರಾಹು ಪ್ರಭಾವ. ರಾಹು ಅಂದಿದ್ದು ಪೊಲೀಸು, ಆ ಭೀಭತ್ಸ. ಅವ್ರು ನೋಡಿದ್ರೇನೆ ನಾವು ಒಂದ್ ಹೆಜ್ಜೆ ಹಿಂಗ್ ನಿಂತ್ಕೊಬಿಡ್ತೀವಿ ಆಟೋಮ್ಯಾಟಿಕ್. ಆ ಕಾಕಿ ಡ್ರೆಸ್ ಹಾಕಿದ್ದೆ ಅವ್ರು ಬೇರೆನೆ. ಅವರು ಮನೆಗೆ ಬಂದ್ರು ಹಾಗೆ ಆಗ್ಬಿಟ್ಟಿರ್ತಾರೆ. ಆ ಟ್ರಾನ್ಸ್ಫಾರ್ಮ್ಡ್ ರಾಹು ನೋಡಕ್ಕೆ ಒಂಥರ, ನಿಜವಾಗ್ಲೂ ಹೇಳ್ತೇನೆ, ಶುದ್ಧ ಪುಕ್ಕಲ್ರು. ನೀವು ಪೊಲೀಸ್ ಅವ್ರನ್ನ ಕೇಳಿ ನೋಡಿ, ನಂಗೆ ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳು ಗೊತ್ತಿದ್ದಾರೆ, ಮೆತು ಹೃದಯದವ್ರು. ಅವರಂತ ನಿಜವಾಗ್ಲೂ ಹೇಳ್ತೇನೆ, ಅವರಷ್ಟು ತುಂಬಾ ಸಾಧು ಸ್ವಭಾವದವರು, ಮೆತು ಹೃದಯದವರು, ಮುಗ್ಧರು. ತಮಾಷೆ ಗೊತ್ತಾ, ತುಂಬಾ ನನಗೆ ಒಂದು ಬೇಜಾರು ಮಾಡ್ಕೋಬೇಡಿ, ಹೌದು ಅಲ್ವೋ, ಎಷ್ಟು ಜನ ಕಮೆಂಟ್ಸ್ ಆಗ್ತಿರಿ ಕೇಳ್ತಾರೆ. ಊರಿಗೆಲ್ಲ ದಂಡನಾಯಕ ಒಬ್ಬ ಪೊಲೀಸ್ ಅಧಿಕಾರಿ. ತುಂಬಾ ಅಧಿಕಾರಿಗಳನ್ನ ನೋಡಿದ್ದೇನೆ. ಮನೆಯಲ್ಲಿ ಆ ಮಾತೆ ಜರ್ಗಲ್ಲ, ದುರ್ಗಾದೇವಿ ಅಲ್ಲಿದೆ. ರಾವು ಅಂದ್ರೇನೆ ದುರ್ಗಾ, ಅಲ್ಲೊಂದಿದೆ. ನಾನು ನೋಡಿದ್ದೇನೆ. ತುಂಬಾ ದೊಡ್ಡ ದೊಡ್ಡ ದಕ್ಷ ಅಧಿಕಾರಿಗಳು, ದೊಡ್ಡ ಆಫೀಸರ್ಗಳು ಮನೆಯಲ್ಲಿ ದಾಳಿಗೆದ್ರಲ್ಲ, ದಂಡಿಗೆದ್ರಲ್ಲ, ಮಾತೆ ಇಲ್ಲ, ನೀನು ಹೊರಗಡೆ ಇಟ್ಕೋ ಅನ್ನತಕ್ಕಂಥ ಒಂದು ಪರಿಚಯ. ಬಾಹ್ಯ ಆಸೆಗಳು, ಬಾಹ್ಯ ಶಕ್ತಿಗಳು. ನೋಡಿ, ಒಂದು ವ್ಯಕ್ತಿ ಅವರು CBIಗೆ ಸೆಲೆಕ್ಟ್ ಆಗ್ತಾರೆ. ಫೈನಲ್ ಇಂಟರ್ವ್ಯೂ, ಮಾಕ್ ಇಂಟರ್ವ್ಯೂ ಆರ್ ವಾಟ್ ಎವರ್, ಫಿಸಿಕಲ್ ಇಂಟರ್ವ್ಯೂ ಎಲ್ಲ ಮುಗ್ದೋಗಿದೆ. ಇನ್ನು ಹೋಗ್ಬಿಟ್ಟು ಸೆಲೆಕ್ಷನ್ ಲೆಟರ್ ತಗೊಂಡ್ಬರ್ಬೇಕು, ಓಟ್ ಮಾತಾಡ್ಬಿಟ್ಟು ಫೈನಲ್, ಹೋಗಪ್ಪ ಅಂತ. ಈ ಪುಣ್ಯಾತ್ಮ ಹೋಗೇ ಇಲ್ಲ. ಅವರಪ್ಪ ಕನಸು. ಯಾಕೆ ಹೋಗಿಲ್ಲ ಅಂದ್ರೆ, ಆತನಿಗೆ ಒಂದು ಫಿಲಮ್ನಲ್ಲಿ ಆತನಿಗೆ ಒಂದು ಕನಸು, ಏನಾದ್ರೂ ಮಾಡಬೇಕು ಅಂತ. ಫಿಲಮ್ ಲ್ಯಾಂಡ್ ನಲ್ಲಿ ಆ ಕಾಲಕ್ಕೆ ಅವತ್ತು ಒಂದು ಡೈರೆಕ್ಟ್ ಒಂದು ಅವಕಾಶ ಕೊಡ್ತಾರೆ, ಬಾಪ ನನ್ನ ಹತ್ರ ಕೆಲಸ ಮಾಡು ಅಂತ. ಈತ ಕುಳಿತುಕೊಂಡು ಯೋಚನೆ ಮಾಡ್ತಾನೆ, ನನ್ನ ಕನಸ ಇಲ್ಲ ಈ ಕಂಫರ್ಟಬಲ್ ಝೋನ್. CBI ಆಫೀಸರ್ ಅಂದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ, ಎಂತ ದೊಡ್ಡ ವ್ಯಕ್ತಿಯನ್ನಾದರೂ ಗಡಗಡ ನಡಗಿಸುವ ಆ ಶಕ್ತಿ ಅದು CBI ಆಫೀಸರ್. ಇಫ್ ಹಿ ಎಂಟರ್ಸ್, ಯಾರ ಮನೆಗೆ ಬೇಕಾದ್ರೂ ಬರ್ಬೋದು ಅವ್ರು ರೈಡ್ ಮಾಡೋಕೆ, ಆಯ್ತು, ಹಾಕೊಂಡು ಹೋಗೋಕೆ. ನಮ್ದು ಹೇಗೆ FBI ಅಂತ ನಾವು ಹೇಳ್ತೀವಿ, ಫೆಡರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಂತ US ಅಲ್ಲಿ ಹೇಳ್ತೀವಿ, ನಮ್ಮ ದೇಶದಲ್ಲಿ CBI ಈಸ್ ಮೋಸ್ಟ್ ಪವರ್ಫುಲ್. ನನ್ನ ಅದೃಷ್ಟ, ಕೆಲವು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಇಂಟೆಲಿಜೆನ್ಸ್ IB ನಲ್ಲಿರೋರಿಗೆ
ರಾನಲ್ಲಿರೋರ್ಗೂ ಕೂಡ ಈ ಒಂದು ತಾಯಿ ವಾಗ್ದೇವಿ ಈ ವಿದ್ಯೆನ ಹೇಳ್ಸಿದೆ. ನನಗೊಂದು ಅದೊಂದು ಗರ್ವ ನಿಮ್ಮ ಮುಂದ್ಗಡೆ. ರಾಹು ಪ್ರಭಾವ ಅಲ್ವಾ, ಶುದ್ಧ ರಾಹು ಲಗ್ನ, ಶುದ್ಧ ತಾಯಿ ಜಗನ್ಮಾತೆ ಅನ್ನೋ ಒಂದು ನಕ್ಷತ್ರ ಭಾವ. ನನ್ನದಲ್ಲ ಇದು. ನಾನು ಆಗಾಗ ಅದನ್ನೇ ಯೋಚನೆ ಮಾಡ್ತೀನಿ. ನನ್ನ ಯಾರಿವನು, ನಾನು 3 ಕ್ಲಾಸು 3 ಪೈಸಾ ಯೋಗ್ಯತೆಗಿಲ್ದಿದ್ದವನು, 3 ಅಕ್ಷರಕ್ಕೆ ಗೊತ್ತಿಲ್ದಿದ್ದವನನ್ನ ಇಷ್ಟು ಮಾತಾಡಿಸಿದೆ, ಎಷ್ಟು ನೆನಪಿನ ಶಕ್ತಿ, ಗಣಿತ, ದೃಗ್ಗಣಿತ, ಕ್ಯಾಲ್ಕುಲೇಷನ್ಸು, ಡಿಗ್ರಿಗಳು, ಏನಿದು ನನಗೆ ಒಂಥರ ಆಗಾಗ ಅನ್ನಿಸ್ತಿರುತ್ತೆ. ಅಮ್ಮನ ಆಶೀರ್ವಾದ ಅಲ್ಲದ ಎಲ್ಲ ಶುದ್ಧ ರಾಹುವಿನ ಪ್ರಭಾವ. ಈ ವ್ಯಕ್ತಿ CBI ತಗೊಳ್ಳೋದ, ಫಿಲ್ಮ್ ಲ್ಯಾಂಡ್ಗೆ ಹೋಗೋದ? CBI ಇಂಟರ್ವ್ಯೂ ಹೋಗಿಲ್ಲ, ಹೋಗ್ಬಿಟ್ಟಿಲ್ಲ. ಒಂದು 10 ದಿನ ಆಗಿದೆ, 15 ದಿನ ಆಗಿದೆ, 1 ತಿಂಗಳಾಗಿದೆ, ತಂದೆ ಕಾಯ್ತಾ ಇದ್ದಾರೆ. ಕೇಳ್ತಾರೆ ಒಂದಿನ, ಏನಪ್ಪ ಏನಾಯ್ತು, ಎಲ್ಲೋ ಹೋಗ್ತಿದ್ಯಾ ಬರ್ತಿದ್ಯಾ, ಏನಾಯ್ತು, ನೀನ್ ಸೆಲೆಕ್ಷನ್ ಆಗಿದ್ದೆ ಅಲ್ವಾ, ಜಾಯ್ನಿಂಗ್ ಹೋಗಿ ತಗೋಬೇಕಿತ್ತಲ್ಲ ಅಂದ್ರೆ ಏನೋ ಹೇಳ್ಬಿಡ್ತಾರೆ. ತಂದೆಗೆ ಎಷ್ಟು ನೋವಾಗ್ಬಿಡುತ್ತೆ ಅಂದ್ರೆ, ಬಾಹ್ಯ ಆಸೆಗಳು. ನನ್ನ ಮಗನನ್ನ ಹಿಂಗ್ ನೋಡ್ಬೇಕಿತ್ತು, ಹಿಂಗ ನೋಡ್ಬೇಕು, ನೋಡಿ ಅದನ್ನೇ ಹೇಳ್ದು, ಹೀಗೆ ಕಾಣಬೇಕು, ಹಿಂಗೆ ಕಾಣಬೇಕು, ಹೀಗೆ ಡ್ರೆಸ್ಸು, ಏನೋ ಅದು ದೇಹ, ಏನೋ ಎಲ್ಲ ಅದೇ. ಚಿತ್ರಾನ್ನ ನೋಡ್ತಿದ್ದಾಗೆ ವಾವ್, ಪಲಾವ್, ಕೋಕೋನಟ್ ರೈಸ್. ನಮ್ಮ ಮನೇಲಿ ಮೆಂತೆ ಬಾತ್ ಮಾಡುತ್ತೆ ನನ್ನ ಧರ್ಮಪತ್ನಿ, ನನ್ನ ತಾಯಿ ಜೀವ. ಕೋಕೋನಟ್ ರೈಸ್ ನೀವು ನಂಬೋಲ್ಲ, ವಾಹ್, ಅದಕ್ಕೊಂದು ಚಟ್ನಿ ಹಾಕಿ ಪಕ್ಕದಲ್ಲಿ ಹಿಂಗೆ ತಿಂತಿದ್ರೆ 2 ತಟ್ಟೆ ಸ್ವಾಹಾಯ ನಮಃ. ಇಷ್ಟು ದಿನ ಇಷ್ಟು ತಿಂದು ಬಿಟ್ಟಿರ್ತೀನಿ, ಶಿವಾಯ ನಮಃ ಅಂತ. ಆ ಮೆಂತೆ ಬಾತ್ ಮಾಡುತ್ತೆ ನೀವು ನಿಜವಾಗ್ಲು, ಎಣ್ಣೆ ಬದನೆಕಾಯಿ ಮಾಡಿಬಿಟ್ರೆ ಅಂತೂ ನಾನಂತೂ ದಿವಾನನೇ. ಅಯ್ಯೋ, ಒಂದೊಂದು ತುತ್ತು ಆ ತಾಯಿ ಅಮೃತನೆಪ್ಪ, ನಾನು ಸುಳ್ಳು ಹೇಳಲ್ಲ. ಆ ಮಗು ಅದೇನ್ ಪ್ರೀತಿಯ ಸಕ್ಕರೆ ಹಾಕಿದೆಯೋ, ಅನುಬಂಧದ ಸಕ್ಕರೆ ಹಾಕಿದೆಯೋ, ಧರ್ಮದ ಸಕ್ಕರೆ, ಯಾವ ಜನ್ಮದ ಧರ್ಮದ ಅನುಬಂಧವೋ ಏನೋ, ಇಂಥ ಒಂದು ನನ್ನ ಪ್ರೀತಿಯಿಂದ ಏನೋಪ್ಪ ನಾನು ಪಡ್ಕೊಂಡು ಬಂದಿರಬೇಕು. ಯಾವುದೋ ಜನ್ಮದಲ್ಲಿ ಆಕೆ ಸೇವೆ ಮಾಡಿರ್ಬೇಕಪ್ಪ. ನಾನೇ ರಾಕ್ಷಸ ಅಂತ ಅನ್ಕೋತಿರ್ತೆ. ನಾನು ರಾವಣನೇ, ಆಕೆ ಮಂಡೋದರಿಯೇ, ಇಷ್ಟೇ ಹೇಳಬಲ್ಲೆ. ಅಂಥ ದೇವತೆ ಯಾವತ್ತೂ ಎದುರಾಗ್ಲಿ ಇರ್ಲಿ ಬಿಡಿ. ಇದಿಟ್ಟಿದ್ದೆ, ಎಲ್ಲಾದ್ರೂ ಹೋದ್ರು ಕೂಡ ಇದಿತ್ತು, ಇದು ತೆಗೆದಿಟ್ಕೊಂಡ, ಅದ್ಯಾಕೆ ತಗೊಂಡಿಲ್ಲ, ಅದ್ಯಾಕೆ ಡ್ರೈ ಫ್ರೂಟ್ ನೆನ್ಸಿಟ್ಟಿದ್ದೆಲ್ಲ, ಇದು ಹಾಕೋಬೋದಿತ್ತಲ್ಲ, ಈ ವೆಜಿಟೇಬಲ್ ಇಟ್ಟಿದ್ದೆ ಅಲ್ವಾ, ಇದ್ಯಾಕೆ ಮಾಡ್ಕೊಂಡಿಲ್ಲ, ಅಲ್ಲಿ ಮಕಾನ್ ತೆಗೆದಿಟ್ಟಿದ್ನಲ್ಲ, ಅಲ್ಲಿ ಹಣ್ಣು ಇಟ್ಟಿದ್ನಲ್ಲ, ಹಿಂಗೆ ವಿಡಿಯೋ ಕಾಲ್ ಮಾಡಿ ನಾನು ನೋಡ್ಬೇಕು. ಎಲ್ಲಾದ್ರೂ ಹೋದ್ರು ಅಯ್ಯೋ ನನಗೆ ಒಂಥರ ಇರ್ಸು ಮುರ್ಸು ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನ್ಕೊಳ್ಳೋದು ಅಷ್ಟೇ. ಬೇರೆಯವ್ರು ನೋಡ್ಬಿಟ್ಟು ಅಂದ್ರೆ ಕುದ್ದೋಗ್ಬಿಡ್ತಾರೆ. ನನ್ನ ಸ್ವಂತ ಅಕ್ಕ ತಂಗಿ ಸಮೇತ ಏನೋ ಪುಣ್ಯವನ್ನ, ಅವಳ ದೋಸೆ ಮಾಡಿದ್ರೆ ಇಷ್ಟು ವೆರೈಟಿ, ಇಡ್ಲಿ ಮಾಡಿದ್ರೆ ನಮ್ಮ ಮನೇಲಿ ಮಾಡೋ ಇಡ್ಲಿ ವೆರೈಟಿಗಳು ನೀವು ನೋಡೇ ಇರಲ್ಲ. ಲೋಟದ ಇಡ್ಲಿ, ಬೌಲ್ ಇಡ್ಲಿ, ತಟ್ಟೆ ಇಡ್ಲಿ, ಗುಂಡ್ ಇಡ್ಲಿ, ಪ್ಲೇನ್ ಇಡ್ಲಿ, ಪುಡಿ ಇಡ್ಲಿ, ಮಸಾಲ ಇಡ್ಲಿ, ರವಾ ಇಡ್ಲಿ, ಯಾವ ಜನ್ಮದ್ದು. ಇರ್ಲಿ, ತಂದೆಗೆ ಒಂದು ಕನಸಿರುತ್ತೆ, ಮಕ್ಕಳು ಹೀಗೆ ಇರಬೇಕು. ಅದೇ ಕನಸು ಅನ್ನುವುದೇ ರಾಹು, ನೆನಪಿಟ್ಟುಕೊಳ್ಳಿ. ನನಸಾಗಲಿಕ್ಕೆ ಗುರು ಪ್ರಚೋದನೆ ಇರಬೇಕು. ಇಲ್ಲದಿದ್ದರೆ ಅಲ್ಲಾಡಿಸ್ಬಿಡುತ್ತೆ. ಬರೀ ನಶೆಲೇ ಇರ್ತೀವಿ, ಆ ಕನ್ಸು ಕಾಣ್ತಲೇ ಇರೋದು. ಕನ್ಸೆ ಬರೀ ಮಾತೆ, ಬರೀ ಇಲ್ಲ ಮೌನಿ, ಅವನಿಗಿಂತ ಮೌನಿ ಇಲ್ಲ, ಅವನಿಗಿಂತ ಮಾತಿಲ್ಲ. ರಾಹು ಪ್ರಭಾವ ಇದ್ದವ್ರು ಹೀಗೆ ದೊಡ್ಡ ಮನಃಶಾಸ್ತ್ರಜ್ಞರು ರಾಹುವೆ, ದೊಡ್ಡ ಸೈಕಾಲಜಿಸ್ಟ್ಗಳು ರಾಹುವೆ, ದೊಡ್ಡ ನ್ಯೂರಾಲಜಿ ಸ್ಪೆಷಲಿಸ್ಟ್ಗಳು ರಾಹುವೆ, ದೊಡ್ಡ ಡಾಕ್ಟರ್ಗಳು ರಾಹುವೆ, ದೊಡ್ಡದಾದಂಥ ಜೈಲರು ರಾಹುವೆ, ದೊಡ್ಡದಾದಂಥ ಡಾನ್ಗಳು ರಾಹುವೆ, ದೊಡ್ಡದಾದ ಕ್ರಿಮಿನಲ್ಗಳು ರಾಹುವೆ. ಆಮೇಲೆ ಯಾರೂ ಮಾಡದಂಥ ಒಂದು ಹೇಸಿಗೆ ಕೆಲಸ ಇದೆ, ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಒಂದು ಸ್ತ್ರೀಯರನ್ನ ಬ್ರೋಕರಿಕೆ ಮಾಡತಕ್ಕಂಥದ್ದು. ಸರ್ ತಪ್ಪು ತಿಳ್ಕೊಬೇಡಿ ಮಕ್ಕಳೇ, ಅದು ಒಂದು ಉದ್ಯೋಗವೇ. ಆಯ್ತು, ಪ್ರಪಂಚದ ಅತ್ಯಂತ ಪುರಾತನ ವೃತ್ತಿ ದೇಹ ಮಾರಾಟ ಮಾಡಿ. ಕೆಲವ್ರಿಗೆ ಸರ್ ನೋಡಿ ಇದಿದೆ ಸರ್, ಈ ಫೋಟೋ ನೋಡಿ ಸರ್, ಈ ಫೋಟೋ ನೋಡಿ ಸರ್ ಅಂತ ಹೇಳಿಬಿಟ್ಟು ಆ ವೃತ್ತಿ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ, ಗುಂಡಿಗೆ ಬೇಕು. ಏನೋ ಇದು ಅಂತ ನಾವು ಅಂತೀವಿ. ಅವ್ನು ನೋಡಿ ಅವನ ಕರ್ಮ, ಅದನ್ನು ಮಾಡಿ ಅವನು ಜೀವನ ನಡೆಸಬೇಕು ಅನ್ನೋದಿದೆ. ಒಂದು ಹೆಣ್ಣನ್ನ ಇನ್ನೊಬ್ಬರಿಗೆ ಬೆಲೆಗೆ ಮಧ್ಯವರ್ತಿಯಾಗಿ ನಿಂತುಕೊಂಡು ಚೌಕಾಶಿ ಮಾಡಿ ನನ್ಗೆ ಎಷ್ಟು ಕಮಿಷನ್ ಕೊಟ್ಬಿಡ್ಬೇಕು ಸರ್ ಅನ್ನತಕ್ಕಂಥದ್ದು. ಕೆಲವರು ಇದ್ದಾರೆ ಇನ್ನೂ ಒಂದು ಬ್ರಾಂಡೆಡ್ ಆಗಿ ಮಾಡ್ತಿದ್ದಾರೆ, ಹೇಳ್ಬಾರ್ದಷ್ಟೇ.
ಸ್ತ್ರೀಯನ್ನ ಆಕ್ಟಿಂಗಿಗೆ, ಮಾಡೆಲಿಂಗಿಗೆ, ನನಗೆ ದುಡ್ಡು ಕೊಟ್ಬಿಡ್ಬೇಕು. ಒಂದು ತಾಯಿಯನ್ನ ಯೋಚನೆ ಮಾಡಿ ನೋಡಿ, ಹಡ ಇಡೋದು ಅಂದ್ರೆ ನೋಡಿ, ಅಂತ ಒಂದು ಹೇಸಿಗೆಯ ಕೆಲಸವನ್ನು ಮಾಡಿಸುವುದು ರಾಹುವೆ. ನಂಬ್ತೀರಾ? ನೋಡಿ, ಈ ವ್ಯಕ್ತಿ ಬಂದಿದ್ದಂಥ ವೃತ್ತಿ ಅಂತದ್ದು CV, ಅದು ಕೂಡ ರಾಹುವೆ. ನೋಡಿ, ಆಯ್ಕೆ ಮಾಡಿಕೊಂಡಂಥದ್ದು ಯಾವುದು? ಒಂದು ಕ್ಯಾಮ್ರಾಮನ್ಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಹೋಗ್ತಾರೆ. ತಂದೆಗೆ ಮನ್ಸು ಹೊಡೆದೋಗ್ಬಿಡುತ್ತೆ. ಮಗ ಬಂದು, ಇಲ್ಲ ಅದು ಏನೋ ಸುಳ್ಳು ಹೇಳ್ಬಿಟ್ಟ, ನನ್ನ ಮಗ ಸೇರ್ಕೊಳ್ಳಿಲ್ಲ, ಅವನ್ ಗಮ್ಮಿಕೋಟೆ ಈ ಕನಸು ನುಚ್ಚು ಮಾಡಿಬಿಟ್ಟ ಅಂತ. ನಂಬಲ್ಲ, 30 ವರ್ಷ, ಇಟ್ಸ್ ನಾಟ್ 1 year 2 year, 31 ವರ್ಷ ಮಗ ಹಂತವಾಗಿ ಬೆಳೀತಾನೆ. ರಾಹು ಪ್ರಭಾವ ಯಾವ ಮಟ್ಟಕ್ಕೆ ಅಂದ್ರೆ ಸುಮಾರು ಒಂದು 70 ಮೂವಿಗಳು ಮೇಲೆ ದಿಗ್ದರ್ಶನ, ಅವಾರ್ಡ್ಗಳ ಮೇಲೆ ಅವಾರ್ಡ್ಗಳು, ಹೆಸರು, ದುಡ್ಡು, ತಂದೆ ಮಾತಿಲ್ಲ. ಕಡೆಗೆ ಮಗನಿಗೆ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ. ನಂಬ್ತೀರಾ? ತಗೊಂಡು ಮನೆಗೆ ಬಂದಾಗ ಆ 31 ವರ್ಷಗಳ ವನವಾಸವನ್ನ ತಂದೆ ಬ್ರೇಕ್ ಮಾಡ್ತಾರೆ. ಕಣ್ಣಲ್ಲಿ ನೀರು. ಹೋಗ್ಲಿ ಬಿಡ, ನನ್ನ ಕನಸಾದರೂ ನನಸಾಗಲಿಲ್ಲ, ನಿನ್ನ ಕನಸಾದರೂ ನನಸಾಯ್ತಲ್ಲ, ಆ ಇಚ್ಛಾಶಕ್ತಿ ಬೇಷ್ ಮಗನೇ ಅಂತ ಮಗನನ್ನ 31 ವರ್ಷಗಳ ನಂತರ ತಂದೆ ಬೆಂತಟ್ತಾರೆ. ದಟ್ ಇಸ್ ವಾಟ್ ರಾಹು ಇಸ್. ಯಾರು ಅನ್ಕೊಂಡಿದ್ದೀರಾ? ಸುಪ್ರಸಿದ್ಧ ಡೈರೆಕ್ಟರ್ ಪ್ರಿಯದರ್ಶನ್. ಹೋಗಿ ಹುಡುಕಿ ಗೂಗಲ್ ಅಲ್ಲಿ ಪ್ರಿಯದರ್ಶನ್ ಅಂದ್ರೆ ಯಾರು ಅಂತ. ಎಲ್ಲೋ ಕೇರಳ, ಎಲ್ಲೋ ಒಂದು ಗೂಡು, ಎಲ್ಲಿಂದಲೋ ಎಲ್ಲೋ ಬಾಲಿವುಡ್ ಇನ್ನೆಲ್ಲಿಗೋ ಹೋಗಿ ಹಾರಿಬಿಟ್ಟಿದ್ದ. ದೊಡ್ಡ ಅಕ್ಕಿ, ದೊಡ್ಡ ಮೇರು ಪರ್ವತ, ಅಂಥದ್ದೊಂದು ತಾಕತ್ತು, ಆ ಪ್ರಭಾವ, ಆ ಸೆಳೆತ ಬರುವಂತ. ನೀವು ನದಿ ಬೇರೆ, ಅದರಲ್ಲಿರೋ ಸುಳಿ ಬೇರೆ. ಆ ಸುಳಿಯೇ ಸಂಖ್ಯೆ 4. ನಿಮ್ ಶಕ್ತಿ ಕರೆಕ್ಟಾಗಿ ನಿಮಗೆ ಗೊತ್ತಿಲ್ಲ ಮಕ್ಕಳೇ. ದಾಟ್ಸ್ ಅನ್ ಅನ್ಬಿಲೀವಬಲ್. ಸರಿಯಾದ ಗುರು ಅಂತ ನಿಮಗೆ ಈ ವರ್ಷ ನಿಜವಾಗ್ಲೂ ಹೇಳ್ತಾನೆ, ನಿಮ್ ತಾಕತ್ತಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಿ. ಅನ್ಬಿಲೀವಬಲ್ ಶಕ್ತಿ. 2026 ಅದರಲ್ಲೂ ಈ ಒಂದು 7-8 ತಿಂಗಳು ಎಲ್ಲಿಯೋ ಇರೋ ನಿಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಕೇಳಿ ಹೆಜ್ಜೆ ಇಡಿ. ತಪ್ಪಾದ ವ್ಯಕ್ತಿಗಳ ಪರಿಚಯ ಕೆಲವೊಂದಾಗುತ್ತೆ. ತಪ್ಪಾದ ವ್ಯಕ್ತಿಗಳ ಪರಿಚಯ, ತಪ್ಪಾದ ಗೆಳೆತನ, ತಪ್ಪಾದ ವ್ಯಕ್ತಿಗಳ ಪರಿಚಯ, ವ್ಯವಹಾರ ಪರಿಚಯ, ವ್ಯಾಪಾರ ಪರಿಚಯ, ಬೇನಾಮಿ ಪರಿಚಯ, ಬೇನಾಮಿ ವ್ಯವಹಾರಗಳು, ಈ ಒಂದು ಸಟ್ಟ ಬಾಜಿ, ಇದನ್ನ ಏನ್ ಹೇಳ್ತಾರೆ, ಹವಾಲಾ ದಂಧೆಗಳು, ಈ ತರದ ಏನೇನೋ ಫೆರಾ ದಂಧೆಗಳು, ಬೇರೆ ಬೇರೆ ಮುಚ್ಚಿಟ್ಟು ಮೋಸ. ನೋಡಿ, ಆಲ್ರೆಡಿ ನಮ್ಮ ಸರ್ಕಾರ ಮೋಸ್ಟ್ಲಿ ಒಂದು ಗ್ಯಾಸ್ ಅನ್ನೇನಾದರೂ ಮುಚ್ಚಿಟ್ಟು ಮಾರೋದು, ಇನ್ನೊಂದು ಮಾಡ್ತೀರಿ ಅಂದ್ರೆ ಮಾತ್ರ ತಗೊಂಡೋಗಿ ಅರೆಸ್ಟ್ ಮಾಡ್ಬಿಡ್ತೀವಿ ಅಂತ ಭಾರತ ಕೇಂದ್ರ ಸರ್ಕಾರ ಒಂದು ಪ್ರೋಟೋಕಾಲ್ ಜಾರಿ ಮಾಡಿದ. ಇಟ್ಸ್ ಹ್ಯಾಪನಿಂಗ್. ಎಲ್ಲ ಮುಚ್ಚಿಡೋಕ್ ಶುರು ಮಾಡ್ತಾರೆ ಮಕ್ಕಳೇ. ನಾನು ಹೇಳ್ತಿದ್ದೀನಲ್ವಾ, ತುಂಬಾ ಎಚ್ಚರಿಕೆಯಿಂದ. ಅದರಲ್ಲೂ ಏಪ್ರಿಲ್ 4ನೇ ತಾರೀಕು ಅನ್ಕೋತಾನೆ, 3ನೇ ತಾರೀಕು ಚಿತ್ತಾ ನಕ್ಷತ್ರದ ದಿನ ಶನಿ ಕುಜ ಸೂರ್ಯ ಸಂಗಮ. ಆಟವಾಮ್ ಎಲ್ಲೂ ಇಲ್ಲ, ನಾವೇ ಇಟ್ಕೊಂಡಿದೀವಿ ಅಂತ. ಏನಾದ್ರೂ ಒಂದು ಉನ್ಮಾದಕರ ಕ್ರಿಯೆ, ದಂಗೆಗಳು, ಸುತ್ತಮುತ್ತ ದಂಗೆಗಳು, ಸುತ್ತಮುತ್ತ ಪ್ರಚೋದನೆಗಳು. ಅಲ್ಲಿ ನೋಡಿ, ಆಲ್ರೆಡಿ ನೇಪಾಳದಲ್ಲಿ ನಮಗೆ ಆಪತ್ ಬರೋದೇ ನೇಪಾಳಿಂದ ಬರ್ದಿಟ್ಕೊಂಡ್ಬಿಡಿ. ಈಗಲೇ ಹೇಳ್ತಾನೆ, ಹೌದು, ಆಪತ್ತು ಬರುವುದೇ ನೇಪಾಳ, ಬಾಂಗ್ಲಾ, ಪುಣ್ಯಾತ್ಗಿತ್ತಿ ಈ ಪಶ್ಚಿಮ ಬಂಗಾಳ, ಅಸ್ಸಾಂ ಬಾರ್ಡರ್ಗಳು. ನೇಪಾಳದ ಮೇಲೆ ಒಂದು ಕಣ್ಣಲ್ಲ 100 ಕಣ್ಣಿಟ್ಟುಕೊಂಡಿರಬೇಕು ಒಬ್ಬ ಹುಚ್ಚ ಯುವ ಕ್ರಾಂತಿಕಾರಕ ವ್ಯಕ್ತಿ ಅಲ್ಲಿ ಪ್ರಧಾನಿ ಪಟ್ಟಕ್ಕೆ ಬಂದು ಕುಳಿತಿದ್ದಾನೆ. ಇಟ್ಸ್ ಎ ಥ್ರೆಟ್ ಟು ದಿ ಸಿಸ್ಟಮ್. ಅಷ್ಟು ಉನ್ಮಾದ,
ಈಸ್ ಆಲ್ರೆಡಿ ಶೋನ್. ಎಲ್ಲಿ ಓದ್ಕೊಂಡು ಹೋದ ಅವ್ನು ಗೊತ್ತರ ಅವನು? ನಮ್ಮ ಬೆಂಗಳೂರಿನ VIT ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಇನ್ಫಾರ್ಮೇಶನ್ ಟೆಕ್ನಾಲಜಿನಲ್ಲಿ ಓದ್ದವನು. ಉನ್ಮಾದಿಯೇ ಏನಿಲ್ಲ, ಸೀತಾ ಅನ್ನೋ ವಿಚಾರಕ್ಕೆ ಅವನು ಶುರು ಹಚ್ಕೊಂಡಿದ್ದದು. 100% ಹೇಳ್ತಾನೆ, ಅವನಿಂದ ನಮಗೆ ತೊಂದರೆಯೇ. ಬರೆದಿಟ್ಕೊಳ್ಳಿ, ಬೇಜಾರೇ ಮಾಡ್ಕೋಬೇಡಿ. ನಮ್ಮ ಸರ್ಕಾರ ಇನ್ಮೇಲೆ ನೇಪಾಳಿಗಳನ್ನ ಇಲ್ಲಿ ಒಳಗಡೆ ಬಿಟ್ಕೊಳ್ಳೋದಕ್ಕೆ ವೀಸಾ ಸ್ಯಾಂಕ್ಷನ್ ಮಾಡಬೇಕು. ಇಲ್ಲಿರೋರು ವೀಸಾ ಇಷ್ಟೇ 3 ವರ್ಷದ ಮೇಲೆ ಇಲ್ಲ, 6 ತಿಂಗಳ ಗ್ಯಾಪ್, ಎದ್ದೋಗಿ ಅನ್ಬೇಕು. ಮಕ್ಕಳೇ ಆಪತ್ತು. ನಾವು ತುಂಬಾ ಒಳ್ಳೆಯವರು. ನಾವು ಕರ್ಕೊಂಡು ಬಂದು ಜಾಗ ಕೊಟ್ಟು ನಾವು ಕನ್ನಡದವ್ರು ಹೆಂಗ್ ಮಾಡ್ಕೊಂಡ್ವಿ. ಇವತ್ತು ಮೊನ್ನೆ ಒಂದು ಮಲಯಾಳಿದು ಒಂದು ಇಂಟ್ರ್ಯೂ ನೋಡ್ತಾನೆ, ಯುನೋ ಅಂತ ಹೇಳ್ತಾನೆ, ಇಟ್ ಬಿಲಾಂಗ್ಸ್ ಟು ಮಲಯಾಳಿ ಹಬ್ ಅಂತ ಹೇಳ್ತಾನೆ. ಇವತ್ತು ಚಾಯ್ವಾಲ ಇಂದ ಹಿಡಿದು ಕೇರಳಮಯ ಮಾಡಿಟ್ಬಿಟ್ಟಿದ್ದಾರೆ. PGಗಳಿಂದ ಹಿಡಿದು ಏನೇನೋ ಮಾಡ್ಲಿ, ಬದುಕ್ಲಿ, ಎಲ್ರೂ ಬದುಕ್ಲಿ. ಎಲ್ಲೋರ್ಗು ಉದ್ಯೋಗ ಕೊಡ್ಲಿ. ನೀವು ನೋಡಿ ನೋಡೋಣ, ಯಾವುದಾದರೂ ಕೇರಳಿಗರ, ನನ್ನ ಗುರುಗಳು ಪರಮ ಪೂಜ್ಯ ಗುರುಗಳು ಕೇರಳದವ್ರು, ತಪ್ಪು ತಿಳ್ಕೊಬೇಡಿ ಮಕ್ಕಳೇ, ಪೂರ್ಣ ನಂಬುದರಿ. ಅವ್ರು ಕನ್ನಡ ಬರ್ತಿರ್ಲಿಲ್ಲ, ನನಗೆ ಮಲಯಾಳಂ ಬರ್ತಿರ್ಲಿಲ್ಲ. ಹಿ ಟಾಟ್ ಮಿ ದ ಬೆಸ್ಟ್ ಲೆಸನ್ಸ್. ನನ್ನನ್ನು ಯಾವತ್ತೂ ಹೊರಗಡೆಯವರಾಗಿ ನೋಡ್ಲೇ ಇಲ್ಲ. ನಾನು ಹೀಗೆ ನಿಂತಿರ್ತಿದ್ದೆ ಹೊರಗಡೆನೆ. ನನಗೆ ಅವರ ಮನೆಯ ಚಪ್ಪಲಿ ಹತ್ರ ಕೂಡ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲದವನು. ಪರಮ ಪೂಜ್ಯರು. ಅವ್ರು ಕುಳಿತುಕೊಳ್ಳೋ ಉಯ್ಯಾಲಿನಲ್ಲಿ ನನ್ನನ್ನು ಕುತ್ಕೊಳ್ಳೋಕ್ಕೆ ಅವರಮ್ಮ ನನಗೆ ಪರ್ಮಿಷನ್ ಕೊಟ್ಟಿತ್ತು. ನೀನು ಮಾತ್ರ ಕುಳಿತುಕೋಬಲ್ಲೆ, ನೀನೇ ಕುಳಿತುಕೊಳ್ಳೋ ಅಂತ. ನಾನು ನೋಡೇ ಇಲ್ಲ ಅಂತ ಒಂದು ಭಾವನ. ಅವ್ರ ಮನೆ, ಅವರ ಹಾವ ಭಾವ ನನ್ಗೆ ಗೊತ್ತಿಲ್ಲ. ಪರಿಪೂರ್ಣ ಗುರು ನಾನು ನೋಡಿರೋದು. ಆದರೆ ಇವತ್ತು ನೀವು ಯಾವುದಾದರೂ ಸಂಸ್ಥೆಗಳಿಗೆ ಹೋಗಿ, ಹೋಟೆಲ್ಗಳಿಗೆ ಹೋಗಿ, ಕನ್ನಡದವರಿಗೆ ಅಲ್ಲಿ ಉದ್ಯೋಗವಿದೆಯಾ ಅಂತ ನೋಡಿ. ಮಲಯಾಳಿದು ಸೂಪರ್ ಮಾರ್ಕೆಟ್ಗೆ ಹೋಗಿ, ಕನ್ನಡದವರಿಗೆ ಉದ್ಯೋಗವಿದೆಯಾ ನೋಡಿ. ಅಟ್ಲೀಸ್ಟ್ ಡಿಮಾರ್ಟ್ ಅಲ್ಲಾದ್ರೂ 90% ಕನ್ನಡದವ್ರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಬೇಜಾರು ಮಾಡ್ಕೋಬೇಡಿ. ಸತ್ಯ. ವೇಷ ಹಾಕೊಂಡಿರೋರಿಗೆ ಕಟೌಟುಗಳು ಅಷ್ಟೇ, ರೋಷ ಇರೋರಿಗೆ ಚಪ್ಪಲಿ ಏಟುಗಳು. ಇದಾಗ್ಬಿಟ್ಟಿರೋದು. ಕನ್ನಡದವನಿಗೆ ರೋಷ ಜಾಸ್ತಿ, ಸ್ವಾಭಿಮಾನ ಜಾಸ್ತಿ. ಅವಾಗ ನೀನ್ ಸವಾಸ ಬೇಡ, ದುಡ್ಡಿದ್ಯಾ, ಏನೋ ಒಂದು ಸಣ್ಣದಾಗ ಒಂದು ಮೆಸ್ ಇಟ್ಕೊಳ್ಳೋದು, ಒಂದು ಅಯ್ಯಂಗಾರ್ ಬೇಕ್ರಿ ಅಷ್ಟೇ. ಅವನೇ ಹೇಳಿರೋದು, ಯಾರೋ ಆ ಮಲ್ಲುನೇ ಹೇಳಿರೋದು. ನಾನು ದ್ವೇಷ ಭಾಷಣ ಬಿತ್ತುತ್ತಿಲ್ಲ, ನಮ್ಮವ್ರು ಎಲ್ಲಿ ಕಳೆದು ಹೋಗ್ತಿದ್ದೀವಿ ನಾವು ಅಂತ ಹೇಳ್ತಿದ್ದಾನೆ. ನಮ್ಮ ಕನ್ನಡದವ್ರ ಅಂಗಡಿಗೆ ಹೋಗಿ, ನೀವು ನಂಬಲ್ಲ, ಸತ್ಯವಾಗ್ಲೂ ಹೇಳ್ತೇನೆ, ಅಂಗಡಿಗೆ ಹೋಗ್ಬಿಟ್ಟು ರೇಷನ್ ತಗೊಳ್ಳಿ. ಅಣ್ಣ ಕೊತ್ತಂಬರಿ ಅಂದ್ರೆ ಒಂದ್ ಕಟ್ ಹಂಗೆ ಎತ್ತ ಹಾಕ್ತಾರೆ. ಹಳ್ಳಿ ತೋಟ ವೆಜಿಟೇಬಲ್ ಸ್ಟೋರಲ್ಲಿ ನೋಡಿದ್ದೇನೆ. ತಗೊಳ್ಳಿ, ಹಣ್ಣು ತಗೊಂಡೋಗಿ. ಸತ್ಯವಾಗ್ಲು ನೀವು ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಒಂದು ಬೋಗಸೆ ಕಡ್ಲೆಕಾಯಿ ಇನ್ನೂ 10 ರೂಪಾಯಿ ಜಾಸ್ತಿ ಹಾಕಿರ್ತಾನೆ. ನಮ್ಮವ್ರ ಜಾಗ ಇಲ್ಲ, ನಮ್ಮವ್ರ ಕೆಲಸ ಇಲ್ಲ, ಇದು ಕತೆ. ಆದ್ರೂ ನಾವು ಅಲ್ಲಿ ಹೋಗ್ತೇವೆ. ನಮ್ಮ ಕನ್ನಡದವನ ಅಂಗಡಿಗೆ ಹೋಗಲ್ಲ, ದಿನಸಿ ಅಂಗಡಿಗೆ. ಕನ್ನಡದವ್ರ ಜೆರಾಕ್ಸ್ ಅಂಗಡಿಗೆ ಹೋಗಲ್ಲ, ಕನ್ನಡದವ್ರ ಅಯ್ಯಂಗಾರ್ ಬೇಕ್ರಿಗೆ ಹೋಗಲ್ಲ ನಾವು. ಹೌದು, ನಮ್ಮ ಕನ್ನಡದವ್ರದ್ದು ಹೋಟ್ಲಿಗೆ ಹೋಗಲ್ಲ ನಾವು. ಉಡುಪಿ ವಿಹಾರ್ಗೆ ಹೋಗಲ್ಲ. ನಮ್ಮ ಕನ್ನಡದವ್ರದ್ದು ರಾಮೇಶ್ವರಂ ಕೆಫೆಗೆ ಹೋಗಲ್ಲ. ಯಾವನವನು ಎಲ್ಲಿಂದಲೋ ಬಂದು ನಾವು ಅದೇ ಮಾಡ್ಕೊಂಡಿರೋದು. ನಮ್ಮ ಕನ್ನಡದವ್ರ ಕೆಲಸ ಇಲ್ಲ. ನೀವು ನೋಡಿ ಬೇಕಾದ್ರೆ ಅಲ್ಲೊಂದು ತುಂಬಾ ಕೆಲ್ಸಗಳಿದಾವೆಪ್ಪ. ನಾವು ನಿಜವಾಗ್ಲೂ ನಾವು ಶುದ್ಧರು. ನಾವು ಅಂತ ಕೆಲ್ಸಗಳಿಗೆ ಏನೇನೋ ಕೆಲಸ ಹೇಳಿದ್ರೆ ನಾವು ಮಾಡಲ್ಲ. ಎಂಜಲ್ ತಟ್ಟೆ ತೊಳಿ, ತೊಳಿ, ಅವಮಾನ ಆಗೋ ಕಡೆ ನಾವಿರಲ್ಲ, ಗರ್ವ ತೋರ್ಸೋ ಕಡೆ ನಾವಿರಲ್ಲ. ಹೋಗಲ್ಲೋ ಅಂದ್ಬಿಡ್ತೀವಿ ನಾವು. ಹಿಂಗೆಲ್ಲ ನಾವು ವೇಷ ಎಲ್ಲ ಹಾಕಲ್ಲ. ನಾವು ಸತ್ಯವಾಗ್ಲೂ ಹೇಳ್ತೇವೆ, ನಾವು ಕನ್ನಡದವ್ರಿಗೆ ವೇಷ ಹಾಕೋಕ್ ಬರಲ್ಲ. ಅದೇನೋ ಹೇಳ್ತಾರಲ್ಲ, ಎಣ್ಣೆ ಹಾಕು, ಬೆಣ್ಣೆ ಹಾಕು, ಚಸ್ಕ ಮಾಡು, ಮಸ್ಕ ಮಾಡು, ಕಾಲಿಡಿ. ನಾವು ನೋವು ತಿನ್ಕೊಂಡು ನಾವು ಹಿಂಗ್ ಬಂದ್ಬಿಡ್ತೀವಿ. ಏನೋ ಗಂಜಿನೋ ಅಂಬ್ಲಿನೋ, ಹೋಗೋ ಹುರುಳಿ ಕಾಳಾದ್ರೂ ಬೇಯಿಸ್ಕೊಂಡು ಏನೋ ಒಂದು ಉಪ್ಸಾರು ಮಾಡ್ಕೊಂಡು ತಿನ್ಬಿಡ್ತೀವಿ. ನಿನ್ನ ಹತ್ರ ಏನೋ ಇರೋದು ಹಂಗಲ್ಲಿ ಅಂತ. ನಮಗೆ ಅಂತ ಒಂದು ಸತ್ಯವಾಗ್ಲೂ ನಮಗ್ ಬರೋಲ್ಲ. ಮಸ್ಕ ಹಾಕೋದು, ಚಸ್ಕ ಹಾಕೋದು, ತಲೆ ತೆಗೆಯೋದು, ತಲೆ ಹೊಡೆಯೋದು, ಇಂಥ ಕೆಲ್ಸಗಳು, ಅಡ್ನಾಡಿ ಕೆಲಸ ಮಾಡೋದು, ದರೋಡೆ ಮಾಡೋದು, ಇದೆಲ್ಲ ನಾವು ನೋಡಿ. ಸತ್ಯವಾಗ್ಲಿ ಇನ್ನು ಮೇಲೆ ನಮ್ಮ ಕನ್ನಡದವ್ರ ಅಂಗಡಿಗೆ ಹೋಗಿ ಒಂದು ಹಾಲು ತಗೊಳ್ಳೋದು, ಹಣ್ಣು ತಗೊಳ್ಳೋದು, ಪರವಾಗಿಲ್ಲ, ನಮ್ಮ ಒಂದು ತಿನ್ಲಿ 10 ರೂಪಾಯಿ. ಇದಾಗ್ತಿದೆ, ನೀವು ಗಮನಿಸ್ತಿಲ್ಲ.
ಎಲ್ಲ ಚಾಯ್ ಪಾಯಿಂಟ್ ಇಂದ ಹಿಡಿದು ಬೇಕರಿ ಪಾಯಿಂಟ್ ಇಂದ ಹಿಡಿದು ಹೋಟೆಲ್ ಪಾಯಿಂಟ್ ಇಂದ ಹಿಡಿದು ಎಲ್ಲವೂ ನಮ್ಮ ಕನ್ನಡದವನ ಅಂಗಡಿಗೆ ಹೋಗಿ ಮೊಬೈಲ್ ತಗೊಳ್ಳಿ, ಅವನ ಅಂಗಡಿನಲ್ಲಿ ಹೊಟ್ಟು ನೀವು ನೋಡಿ, ಎಲ್ಲ ಮೊಬೈಲ್ ಹಾಕೋದು, ಇನ್ನೊಂದು ಹಾಕೋದು, ರಿಪೇರ್ ಮಾಡೋದು, ಅದನ್ನ ಸ್ಕ್ರೀನ್ ಗಾರ್ಡ್ ಹಾಕೋದು, ಇದು ಎಲ್ಲ ಕನ್ನಡದವನ ಆಟನ. ಕನ್ನಡ ಇದೆಯಾ ಬೋರ್ಡು ಹತ್ಕೊಳ್ಳಿ, ಜಗಳ ಮಾಡ್ತಾನ ಅವನು ತಟಾಪಟ ಅಂತಾನೆ 10 ನಿಮಿಷ ಅಷ್ಟೇ. ಕನ್ನಡದವನು ಸತ್ಯವಾಗ್ಲೂ ಹೇಳ್ತಾನೆ, ನಾವು ಹೊಡೆದಾಟ ಮಾಡೋರಲ್ಲ. ಇದೆಲ್ಲ ನಡೀತಿದೆ. ಈ ಒಂದು ಎಚ್ಚರಿಕೆ 3ನೇ ತಾರೀಕು ಆ ಕುಜ ಶನಿ ಭಾವ ಸೇರ್ತಿರ್ತಕ್ಕಂಥದ್ದು ಎಂಥದೊಂದು ಆಪತ್ತುಗಳ ಸುರಿಮಳೆ ಸುರಿದಿಟ್ಟು ಬಿಡುತ್ತೋ ಅನ್ನೋ ಒಂದು ಭಯ. ಗ್ಯಾರಂಟಿ ಪೆಟ್ರೋಲ್ಗೆ ಬರಗಾಲ ಬರುತ್ತೆ, ಆಯಿಲ್ಗೆ ಬರಗಾಲ ಬರುತ್ತೆ, ಗ್ಯಾಸ್ಗೆ ಬರಗಾಲ ಬರುತ್ತೆ. ಎಚ್ಚರಿಕೆಯಿಂದ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಈ 4 ಈ 13 ನಿಮ್ಮ ಬಲಕ್ಕಿದೆಯಲ್ಲ, ನಿಮ್ಮನ್ನ ತಿಕ್ಕರೇಗಿಸ್ತಕ್ಕಂಥದ್ದಾಗುತ್ತೆ. ನಾನು ಹೇಳಿದ್ನಲ್ಲ, ಡೈರೆಕ್ಟರ್ ಪ್ರಿಯದ ವರ್ಷ ನನ್ನ ಹತ್ರ ತರದ ವರ್ಷ ನಿಮಗೆ ಅವಾರ್ಡ್ಗಳು ಹುಡ್ಕೊಂಡು ಬರುತ್ತೆ, ಹೆಸರು ಹುಡ್ಕೊಂಡು ಬರುತ್ತೆ, ದುಡ್ಡು ಹುಡ್ಕೊಂಡು ಬರುತ್ತೆ. ಬ್ಯೂಟಿಫುಲ್ ಟೈಮ್. ಅದರಲ್ಲಂತೂ ಈ 2 ತಿಂಗಳು ಫ್ಯಾಂಟಾಸ್ಟಿಕ್. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಸ್ವಲ್ಪ ಗೆಳೆತನಗಳು ದಾರಿ ತಪ್ಪಿಸ್ತಕ್ಕಂಥದ್ದಾಗುತ್ತೆ. 4, 13, 22, 31 100% ಮಂಡಿಗಳಲ್ಲಿ ಏನಾದ್ರೂ ಒಂದು ಸಮಸ್ಯೆ, ನೀ ಕ್ಯಾಪ್ ಏನೋ ಮಿಸ್ ಆಗಿದೆ, ನೀರಿಲ್ಲ, ಮಜ್ಜೆ ವೀಕ್ ಆಗಿದೆ ಅನ್ನತಕ್ಕಂಥ ಭಾವಾರ್ಥಗಳು. ಸ್ವಲ್ಪ ಎಚ್ಚರಿಕೆ. ಮಾಡ್ತಿರೋ ಕೆಲಸ ಕಾರ್ಯಗಳಲ್ಲಿ ವಾದ ವಿವಾದ, ತಗಾದೆ, ಕಿರಿಕಿರಿ ನಿಮ್ಮನ್ನು ನೋಡ್ತಾರೋ ಏನೋ ಇದು. ನೀವೆಲ್ಲಿದ್ದರು ಬಾಹುಬಲಿಯೇ, ಕಟ್ಟಪ್ಪ ಅಲ್ಲ ಬಾಹುಬಲಿ. ನೀವು ಏ ಮಂದಮ್ರ ಇದೆ ನಿಮ್ಮ ಮೇಲೆ. ಅಷ್ಟು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ, ನಿಮ್ಮ ವೃತ್ತಿಪರತೆ, ಯು ಆರ್ ಅನ್ ಅಮೇಝಿಂಗ್ ಅಟ್ರಾಕ್ಷನ್. ಹುಚ್ಚರ ತರ ಸುತ್ಕೋತಾರೆ. ಅದಿದೆ. ಆಮೇಲೆ ಸ್ವಲ್ಪ ಹುಷಾರಾಗಿರಿ. ಯಾರನ್ನೂ ನಂಬಿ ದುಡ್ಡು ಕೊಟ್ಟು, ಶೂರಿಟಿ ಕೊಟ್ಟು, ಚೀಟಿ ಹಾಕಿ, ಇಂಥ ಕೊಡಚಾದ್ರಿ ಕೆಲವೊಂದು ಇದಾವೆ ದೊಡ್ಡ ಕಳ್ಳರುಗಳು. ನೋಡಿ, ಮೊನ್ನೆ ಯಾರೋ ಚೀಟಿ ಕಟ್ಟಿಲ್ಲ ಅಂತ ಊರೆಲ್ಲ ಬ್ಯಾನರ್ ಹಾಕ್ಬಿಟ್ಟಿದ್ದಾನೆ, ಚೀಟಿ ಕಟ್ಟಿಲ್ಲ ಇವನು ಅಂತ ಹೇಳ್ಬಿಟ್ಟು. ಎಂತ ಫ್ರಾಡ್ ಕಂಪನಿ. ಇದೆಲ್ಲ ನಡೀತಿದೆ. ನಿಮ್ಗೇನ್ ಗೊತ್ತಾ, ಈ ತರ ಸಿಕ್ಕಾಬಟ್ಟೆ ವೇಷ ಹಾಕೊಳ್ಳೋರೆ ಒಳ್ಳೆಯವರು ಅಂತ ಅನ್ಕೊಳ್ಳೋದು. ಹೌದು, ಮೋಸ ಹೋಗಿರೋರು ನಮಗ್ ಗೊತ್ತಿದೆ, ಎಷ್ಟು ಜನ ಹೇಳಿದ್ರೆ. ಅದ್ರಲ್ಲಿ ನಾನೂ ಒಬ್ಬ. ನೀವು ಶೂರಿಟಿಗಳು ಇನ್ನೊಂದು ಅಂತ ಲೆಕ್ಕ ತೆಗೆದು ನೋಡಿ, ಅದು ಬೇರೆನೆ ಕತೆ. ನೀವು ಅದೇ ತಪ್ಪು ತಿಳ್ಕೊಬೇಡಿ. ದಾಶರಥಿಗೆ ಏನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ ಇದೊಂದಕ್ಕೆ. ನಿಜ ಹೇಳ್ತಾನೆ, 2ನೇ ವರ್ಷಕ್ಕೆ ಹೆಜ್ಜೆ ಇಡ್ತಿದ್ದೇವೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದಕ್ಕೆ ನನಗೆ ಗರ್ವ ಪಡ್ತಾನೆ. ಒಂದೇ ಒಂದು ಸಿಂಗಲ್ ಕ್ಲೈಂಟ್ ಮೇಲೆ ನಾವು ದಂಡಯಾತ್ರೆ ಮಾಡಿಲ್ಲ ಅನ್ನೋದು ಕಂಪ್ನಿನಲ್ಲಿದೆ. ಅದೊಂದು ಖುಷಿ. ಕೇಳ್ತಿರ್ತಾನೆ, ನನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದಾನೆ, ಕೇಳ್ತಿರ್ತಾನೆ. ಯಾರಿಗಾದ್ರೂ ನೋಟಿಸ್ ಕಳ್ಸಿದ್ದೀರಾ, ಬೆದರ್ಸಿದಾರಾ, ದುಡ್ಡು ಕಟ್ಟಿಲ್ಲ ಅಂತ? ಇನ್ನೊಂದು ಖಂಡಿತ ಇಲ್ಲ. ಎಸ್, ಪ್ರಾಂಪ್ಟ್ ಆಗಿ, ನ್ಯಾಯಬದ್ಧವಾಗಿ, ಆನೆಸ್ಟಿಯಾಗಿ ಎಷ್ಟಾಗುತ್ತೋ ಅಷ್ಟು. ಬೇರೆ ಚೆಕ್ ತಗೋ, ಅದು ತಗೋ, ಗೌರ್ಮೆಂಟ್ ಶೂರಿಟಿ ತಗೋ. ಇವನ್ ಕಟ್ಟಿಲ್ಲ ಅಂದ್ರೆ ಅವ್ರ ಮನೆ ದಂಡೆ ಆತ್ರೆ ಹೊಡಿಯೋದು, ಬಡಿಯೋದು. ಕಲೆಕ್ಷನ್ ಏಜೆಂಟ್ಗಳೇ ಇಟ್ಬಿಟ್ಟಿದ್ದಾರೆ. ಬರೀ ಸುಳ್ಳಿನ ಕಂತೆಗಳು. ದೊಡ್ಡದಾಗಿ ನಿಮ್ಗೆ ಏನ್ ಗೊತ್ತಾ, ವೇಷ ಹಾಕೊಂಡಿರೋರ್ಗೆ ಚಪ್ಪಾಳೆ. ನ್ಯಾಯ ಮಾತಾಡೋ, ನೀವ್ ಯಾರಾದ್ರೂ ಚಪ್ಪಾಳೆ ತಟ್ಟಿದ್ದೀರಾ ನೋಡೋಣ, ಅವ್ರ ಹಿಂದ್ಗಡೆ ಹೋಗಿದ್ದೀರಾ ನೋಡೋಣ. ನ್ಯಾಯವಾದಿ ರಾಜ್ಕುಮಾರ್ ಅವರು ನ್ಯಾಯವಾದಿ, ಧರ್ಮವಾದಿ. ಅವರು ನೆನೆಸಿದ್ದರೆ ದೊರೆಯೇ. ಅಂಬರೀಷು ಅಷ್ಟೇ, ಯಾವಾಗಲ್ಲ ಈ ಪಕ್ಷನೇ ಬೇಡ ಅಂತ ಬಿಟ್ಟವ್ರು. ಅವ್ರ ಹಿಂದ್ಗಡೆ ಪಕ್ಷಗಳು ಹೋಗಿದ್ದೇವನ, ಪಕ್ಷಗಳ ಹಿಂದ್ಗಡೆ ಅಂಬರೀಷ್ ಅವರು ಹೋಗಿದ್ದೇ ಇಲ್ಲ. ಈ 2 ಸವಾಸ ಬೇಡಪ್ಪ, ನನ್ನ ಪಾಡಿಗೆ ಅದೆಲ್ಲವನ್ನ ನೋಡಿದವ್ರು ವಿಷ್ಣುವರ್ಧನ್. ಒಳಗಡೆನೆ ನೋವು ತಿಂದ್ಕೊಂಡು ಆ ಮನುಷ್ಯನ್ ವೇಷ ಹಾಕೋಕೆ ಬರ್ಲಿಲ್ಲ, ತಿಂದ ಹಾಕ್ಬಿಟ್ರು. ಅವ್ರಿಗೆ ಇವತ್ತಿಗೂ ಆ ಪುಣ್ಯಭೂಮಿ ವಿಚಾರದಲ್ಲಿ ಯಾವುದೇ ಸರ್ಕಾರ ಕಟ್ಟುಪಾಡಾಗಿ ನಿಲ್ಲಲೇ ಇಲ್ಲ. ಒಬ್ಬ ಕನ್ನಡಿಗನಾಗಿ ನಮಗೆ ಆಗಿರೋ ದೊಡ್ಡ ಮೋಸ, ಅವಮಾನ ಏನು ಮಾಡೇ ಇಲ್ವಾ? ಭಾಷೆಗೆ ಮಾಡಿದ್ರಲ್ಲ ರೀ, ಇದ್ರಲ್ರಿ ಅವ್ರು ಸಾಕಲ್ವೇನ್ರಿ? ನಿಮ್ಮ ನಡುವೆ ಅಂತ ಒಬ್ಬ ಪುಣ್ಯವಂತ ಇದ್ರು, ಕೋಟಿಗೊಬ್ಬ ಇದ್ರು, ಅಷ್ಟೇ ಸಾಕು ರೀ. ಎಲ್ಲಿಯೂ ಬೆರಳು ತೋರಿಸ್ಕೊಳ್ಳದೆ ಅಂಥದ್ದೊಂದು ನಡೆಯುತ್ತೆ. ಸಂಖ್ಯೆ 4, 13, 22. ನೀವೊಂಥರ ವಿಷ್ಣುವರ್ಧನ್ ಬದುಕು ಈ ವರ್ಷ ಎಲ್ಲ ಇದೆ. ಬಟ್ ನಿಮಗೆ ಗಾಯ ಮಾಡ್ಲಿಕ್ಕೆ ಆಗ್ತಾರೆ. ನಿಮ್ಮನ್ನ ದುರ್ಬಳಕೆ, ನಿಮ್ಮ ಹೆಸರು ದುರ್ಬಳಕೆ, ನಿಮ್ಮ ದುಡ್ಡಿನ ದುರ್ಬಳಕೆ, ಈ ಥರದ್ದು ನಡೆಯತಕ್ಕಂಥದ್ದಾಗುತ್ತೆ. ತುಂಬಾ ಕೇರ್ಫುಲ್ ಆಗಿರಿ. ಸಂಖ್ಯೆ 4, 13, 22, 31. 100%.
ನೀವೊಂದು ಸಂಸ್ಥೆ ನಡೆಸ್ತಿದ್ದೀರ, ಅದೊಂದು ಇನ್ಶೂರೆನ್ಸ್ ಇದೆಯಂತೆ. ನಿಮ್ಮ ಬ್ರ್ಯಾಂಡ್ಗೆ ಯಾರಾದ್ರೂ ಧಕ್ಕೆ ತರೋದಾದ್ರೆ 1 ಕೋಟಿಯಿಂದ 5 ಕೋಟಿವರೆಗೂ ರಿಕವರ್ ಮಾಡ್ಬೋದು ಅಂತ. ಚೆಕ್ ಮಾಡಿ ನೋಡಿ, ಯಾರಾದ್ರೂ ಒಳ್ಳೆ ವಕೀಲರ ಹತ್ರ ಚೆಕ್ ಮಾಡಿ ನೋಡಿ. ಬ್ರ್ಯಾಂಡ್ ಪ್ರೊಟೆಕ್ಷನ್ ನಿಮ್ ಬಗ್ಗೆ ಹೋಗಿ ಕೆಟ್ಟದಾಗ ಹೇಳ್ಬಿಡೋದು. ನಿಮ್ ಬ್ರ್ಯಾಂಡ್ಗೆ ಏಟು ಬಿತ್ತಾ, ಏನೋ ಒಂದು ಪ್ರಾಡಕ್ಟ್ ರಾಗಿ ಮಾಲ್ಟ್ ಮಾಡ್ತಿದ್ದೀರಿ, ನಿಮ್ಮದೇ ಒಂದು ಸ್ಯಾಂಡ್ವಿಚ್ ಮಾಡ್ತಿದ್ದೀರಿ, ನಿಮ್ಮದೇ ಒಂದು ಕಾಫಿ ಮಾಡ್ತಿದ್ದೀರಿ. ಈಗ ನೋಡಿ ರಾಮೇಶ್ವರಂ ಕೆಫೆ ಮೇಲೆ ನಮ್ಮ ಕನ್ನಡದವನ್ರಿ ರೇಟ್ ಇದೆ, ಹೋಗ್ಬೇಡಿ. ಇದೆ 5 ಸ್ಟಾರ್ ಹೋಟ್ಲು ಇದೆ, ಕೈಯಂದಿ ಭವನು ಇದೆ. ಯಾರಾದ್ರೆ ನೋಡಿ ಒಳ್ಳೇದು ಹುಡ್ಕೋಣ. ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ? 10,000ಕ್ಕೂ ಮೇಲ್ಪಟ್ಟ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅವರವರ ವ್ಯವಹಾರ ವ್ಯಾಪಾರ ಅವರವರಿಗೆ ಸೇರಿದು. ಬೇಡ ಕೆಟ್ಟದಾಗಿ ನಾವು ಎಷ್ಟು ಜನಕ್ಕೆ ಕೆಲಸ ಸೃಷ್ಟಿ ಮಾಡಿದ್ದೇವೆ. ತಗೋ, ಏನೋ ಒಂದು ಹುಡುಕ್ತಾ ಇರೋದು. ಒಬ್ಬ ಕನ್ನಡದವನು ಬೆಳಿತಾನೆ ಅಂದ್ರೆ ಕನ್ನಡದವನೇ ಕೊಕ್ಕಿ ಹಾಕೋದು. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಬೇಕಾದ್ರೆ ಮಾಡ್ಕೋಬೇಡಿ. ಎಲ್ಲೋ ಬೇರೆಯವ್ರು ಯಾರು ಮಾತೇ ಆಡಿರೋಲ್ಲ, ಬೆಳೆದು ಬಿಟ್ಟಾನ ಇವನ. ನೀವು ನೋಡಿ ಬೇಕಾದ್ರೆ ಇದು MTR ವಿಚಾರದಲ್ಲಾಗಿದೆ, ವಿದ್ಯಾರ್ಥಿ ಭವನ್ ವಿಚಾರದಲ್ಲಾಗಿದೆ, ಯಾರ ವಿಚಾರದಲ್ಲಾಗಿಲ್ಲ. ನಮಗ್ ಬೇಡ, ಆ ಕಡೆ ಹೋಗಲ್ಲ ಸ್ವಾಮಿ, ನಮಗ್ ಕಾಸ್ಟ್ಲಿ ಸ್ವಾಮಿ, ಬಿಡಿ ಅವನು ಅಷ್ಟಕ್ಕೆ ಮಾಡ್ತಾನಂತೆ. ಈ ರೀತಿಯೇ ಅದರ ಹಿಂದುಗಡೆ ಅವರದ್ದೇ ಲಾಭ ನಷ್ಟ ಯೋಜನಾ. ನಿಮ್ಗೆ ಹಂಗಿದ್ರೆ ಬ್ಯಾಲೆನ್ಸ್ ಶೀಟ್ ತೆಗೆಸಿ ನೀವು ಒಂದು ಅಂಥದ್ದು ಕಟ್ಟಿ ಮಾಡಿ. ಅಷ್ಟೇ ತರದ್ದು ಯಾವುದೇ ಸಂಸ್ಥೆ ಆದ್ರೂ. ಇವತ್ತು ನಿತಿನ್ ಕಾಮತ್ ಬಗ್ಗೆ ಕೂಡ ಮಾತಾಡ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಹೌದು, ನಾವು ಮಾಡಿಲ್ಲ, ಐಡಿಯಾ ಬರಲಿಲ್ಲ ನಮ್ಗೆ. ಈ ಸಂಖ್ಯೆ ರಾಹು ಸಂಖ್ಯೆಯವರಿಗೆ ನೀವು ಒಂಟಿಯಾಗಿರ್ತೀರ, ಅದೇ ನನಗೆ ಭಯ. ವಿಪರೀತ ವೇಗವಾಗಿ ಓಡ್ತಿರುತ್ತೆ. ಇದಾಗ್ಬಿಟ್ರೆ ಅದಾಗ್ಬಿಟ್ರೆ ಏನಾಗೋಲ್ಲ, ನೀವು ಯೋಚನೆ ಮಾಡಬೇಡಿ. ಒಂದು 7 ತಿಂಗಳು ಹುಷಾರಾಗಿರಿ, ಫುಡ್ಡಲ್ಲಿ ಹುಷಾರಾಗಿರಿ. ಸ್ವಲ್ಪ ನರ್ವಸ್ ಪ್ರಾಬ್ಲಮ್, ಇಲ್ಲೇನಾದ್ರೂ ಪ್ರಾಬ್ಲಮ್ ಬರೋದು, ಫ್ರೋಸನ್ ಶೋಲ್ಡರ್ಗಳು ಸ್ವಲ್ಪ ಆಗುತ್ತೆ ನೋಡ್ಕೊಂಡು. ಕಾಲ್ ಸೆಳೆತ, ಸೊಂಟ ಸೆಳೆತ, ತಲೆ ಹಿಂಗಿಂಗ್ ಅನ್ನೋದು, ಕೈ ಹಿಂಗಿಂಗ್ ಅನ್ನೋದು, ಸೆಕ್ಷುವಲ್ ವೀಕ್ನೆಸ್ ಆಗೋದು, ಇಲ್ಲ ಎಕ್ಸ್ಟ್ರಾ ಓವರ್ ಪೀಕ್ ಆಗ್ಬಿಡೋದು, ಕಂಡಿದ್ದೆಲ್ಲ ಆಸೆ, ಕಂಡಿದ್ದೆಲ್ಲ ತಿನ್ನೋ ಅನ್ನೋ ಥರ, ವಿಪರೀತ ಹಸಿವೆ, ವಿಪರೀತ ನಿದ್ದೆ, ವಿಪರೀತ ಕೋಪ, ವಿಪರೀತ ದುಡುಕು ಬುದ್ಧಿ ಸ್ವಲ್ಪ ಮಾಡ್ತೀರಿ ಈ ಒಂದು ವರ್ಷಕ್ಕೆ. ಇದೆ, ಇನ್ನಷ್ಟು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆ 4, 13, 22, 31. ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ. ಮುಖ್ಯವಾಗಿ ಸಂಪಾದನೆ ಮಾತ್ರ ಗೋಲ್ಡ್ ಟಚ್ ಅಲ್ಲಿ ನಡೆಯುತ್ತೆ ನಿಮಗೆ. ಬ್ಯೂಟಿಫುಲ್ ಟಚ್ ವುಡ್ ನಡೆಯುತ್ತೆ. ಅಂತಿಂಥದ್ದಲ್ಲ, ಟಚ್ ವುಡ್, ಎಂಜಾಯ್ ಇಟ್. ಹೆಸರು ಕನ್ಫರ್ಮ್ ಹೇಳ್ತಾನೆ. ಈ ಸಂಖ್ಯೆ ಹುಡುಕವ್ರು ಒಂದು ವಾಹನ ಆದ್ರೂ ತಗೊಳ್ಳೋದು, ಒಂದು ಭೂಮಿ ತಗೊಳ್ಳೋದು, ಒಂದು ಮನೆ ತಗೊಳ್ಳೋದು, ಲಕ್ಸುರಿ ವಿಲ್ಲ. ಇದು ಹೆಂಗೆ ಅಂದ್ರೆ
ಕರ್ಕೊಂಡೋಗಿ ಯಾರೋ ಫ್ರೆಂಡು ಮನೇಲಿ ಫಂಕ್ಷನ್, ಒಳ್ಳೆ ಪಲಾವು, ನಿಮ್ಮ ಪಾಡಿಗಿದ್ರು ಕರ್ಕೊಂಡೋಗಿ ಕೊಡ್ತಾರೆ, ಮನೆಗೂ ಪಾರ್ಸಲ್ ತಗೊಂಡೋಗಿ ಅಂತ. ವೈದಿಕವಾಗಿ ಏನಾದ್ರು ಇದ್ರಿ, ಪುರೋಹಿತರು, ಯಜ್ಞ ಯಾಗಗಳನ್ನ ಮಾಡತಕ್ಕಂಥವರು, ದೇವಸ್ಥಾನ, ಆಗಮ, ಜ್ಯೋತಿಷ್ಯ, ವೈದಿಕ, ಉಪನಿಷತ್ತು, ವೇದ ಪಾಠಶಾಲೆ, ಇಂಥವುಗಳಲ್ಲಿ ಅಪರ ಕಾರ್ಯಗಳು ವೈದಿಕ ಕಾರ್ಯಗಳಾದ್ರೂ ಸರಿ ಕರ್ಕೊಂಡು ಬಂದು ಕೊಡುತ್ತೆ. ಅವಾರ್ಡ್ಸ್ ಬರ್ತಕ್ಕಂಥ ಯೋಗ, ದೂರದ ಊರುಗಳಿಗೆ ಕೆಲಸ ಕಾರ್ಯಗಳಿಗೆ ಓಡಾಟ, ಸುತ್ತಾಟ, ಸಮುದ್ರಯಾನ ಒಂದುಂಟು, ವಿಮಾನಯಾನ ಒಂದುಂಟು, ಕರೆದು ನಿಮ್ಗೆ ಅವಾರ್ಡ್ಸ್ ಬರೋ ತಕ್ಕಂಥದ್ದು ಒಂದುಂಟು. ಸ್ತ್ರೀಯರಿಂದ ಅನುಕೂಲ, ಪುರುಷರಿಂದ ಅನುಕೂಲ, ಮದುವೆ ಯೋಗ, ಮಗು ಯೋಗ ಉಂಟು ನಿಮಗೆ. ಸಂಖ್ಯೆ 4, 13, 22, 31. ಮಕ್ಕಳ ಯೋಗ ಉಂಟು, ಗಂಡು ಮಗುವಾಗುವ ಯೋಗ, ಮುಖ್ಯವಾಗಿ ಒಳ್ಳೆ ಲಕ್ಷ್ಮೀ ಪುತ್ರಿ ಯೋಗ, ಲಕ್ಷ್ಮಿಯನ್ನ ಮದುವೆ ಆಗೋ ಯೋಗ, ಮಹಾಲಕ್ಷ್ಮಿಯೇ ನಿಮಗೆ ಬರತಕ್ಕಂಥ ಒಂದು ಪರಿಪೂರ್ಣ ಛಾಯೆ ಇರತಕ್ಕಂಥದ್ದು ಒಂದುಂಟು. ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಅಡ್ಡ ವ್ಯಕ್ತಿಗಳ ಪರಿಚಯ ಆಗತಕ್ಕಂಥದ್ದುಂಟು. ನಿಮ್ಮನ್ನ ಬ್ಲ್ಯಾಕ್ ಮೇಲ್ ನಡೀತಕ್ಕಂಥ ಪ್ರಸಂಗಗಳು ಕೆಲವೊಂದಾಗುತ್ತೆ. ನಿಮ್ಮ ದುಡ್ಡನ್ನು ಸಹಿಸಲ್ಲ ಯಾರೋ, ನಿಮ್ಮ ಹೆಸರನ್ನು ಸಹಿಸಲ್ಲ ಯಾರೋ, ಈ ಥರದ್ದು ಆಗತಕ್ಕಂಥದ್ದುಂಟು. ಎಚ್ಚರಿಕೆ, ನಿಮ್ಮ ಸರ್ಕಲ್ ಬಿಟ್ಟು ಹೋಗ್ಬೇಡಿ. ಮೊದಲಿಂದಲೂ ಒಂದು ಸರ್ಕಲ್ ಇದೆ, ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡುವ ಪ್ರಮೇಯವೇ ಬೇಡ. 4, 13, 22, 31. ಯಾರೋ ಹೊಸಬರು ಬಂದು ಬಿಟ್ಕೋಬೇಡಿ ಮಕ್ಕಳೇ. ನಂಬಿದವನೇ ನಂಬಿಕೆ ದ್ರೋಹಿಯಾಗಿ ಬಿಟ್ಟ, ಇನ್ನು ಹೊರಗಡೆ ಅವನು ಅಬ್ಬ ರಾಮಚಂದ್ರ. ನಂಬಿದವನೇ ನಂಬಿಕೆ ದ್ರೋಹಿ ಆಗಿಬಿಟ್ಟ. ಬೇರೆಯವ್ರಿನ್ನಂಗೆ ಯೋಚನೆ ಮಾಡಿ ನೋಡಿ, 100% ಹೇಳ್ತಾನೆ. ಅದರಲ್ಲೂ ಮೊನ್ನೆ ಕೂಡ ಒಂದು ತಾಯಿ ಜೀವಕ್ಕೆ ಹೇಳಿದ್ದೀನಿ, 2ನೇ ಮದುವೆ ರಂಪು ರಂಪಾಯಣ ರಂಗಾಯಣ ಆಗ್ಬಿಟ್ಟಿದೆ. ಹೇಳಿದ್ದೀನಿ, 1ನೇ ಮದುವೆಯೇ ಜೀವಾವಧಿ ಶಿಕ್ಷೆ, 2ನೇದು ಆಗ್ಬಿಡ ಪುಟ್ಟ ಗಲ್ಲು ಶಿಕ್ಷೆ ಅಂತ. ಪೆರೋಲ್ ಮೇಲೆ ಬಂದಿದ್ದಾಳೆ ಪುಟ್ಟ ತಾಯಿ, ಪೆರೋಲ್ ಮೇಲೆ ಎದ್ದು ಬಿದ್ದು ಓಡ್ಕೊಂಡು ಬಚಾವ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಏನೋ ಹೆಸರು ಹೇಳ್ಕೊಂಡು, ಗುರುಜಿ ನೀವು ಹೇಳಿದ್ರಿ ಬೇಕಿತ್ತಾ ಅಂತ. ಹೇಳ್ದೆ ಅಲ್ವಾ ಅಂತ. ಇಲ್ಲ, ನಾನು ಆಲ್ರೆಡಿ ಇದನ್ನ ನಾನು ತಗೊಂಡು ಬಿಡಿಸ್ಕೊಬಿಡ್ತೇನೆ, ಆಲ್ರೆಡಿ ಇನ್ನೊಬ್ರು ನನ್ನನ್ನು ಇಷ್ಟಪಟ್ಟಿದ್ರೆ. ಇದೇ ಮೊದಲೇ ಹೇಳಿದ್ದೆ. 1ನೇದು ಜೀವಾವಧಿ ಶಿಕ್ಷೆ, 2ನೇದು ಗಲ್ ಶಿಕ್ಷೆ, 3ನೇದು ಸ್ಟ್ರೈಟ್ ಶೂಟ್ ಔಟ್ ಇಟ್ಕೋತೀಯ ಅಂತ. ಶೂಟ್ ಔಟೇ. ಗಲ್ಲು ಶಿಕ್ಷೆಗಾದ್ರೂ ಒಂದ್ ಸ್ವಲ್ಪ ರಾಷ್ಟ್ರಪತಿಗಳು ಅವ್ರೊಂದು ಪ್ರೋಟೋಕಾಲ್ ಪ್ರಕಾರ ಇರ್ಲಿ ನೋಡೋಣ, ಅವ್ರಿಗೊಂದು ನೋವು, ಇನ್ನೊಬ್ರು ಜೀವ ತೆಗೆಯೋದು, ಅಷ್ಟು ಬೇಗ ರಾಷ್ಟ್ರಪತಿಗಳು ಸೈನ್ ಹಾಕೋಲ್ಲ. ಸಾಮಾನ್ಯ ಒಂದು ಇದಕ್ಕೆಲ್ಲ ಬೀಭತ್ಸ ಇನ್ನೊಂದು ನಮ್ಮ ದೇಶದಲ್ಲಿ ಗಲ್ಲು ಶಿಕ್ಷೆ ಅಷ್ಟು ಬೇಗ ರಾಷ್ಟ್ರಪತಿಗಳು ಸೈನ್ ಹಾಕೋಲ್ಲ. ಪೆಂಡಿಂಗ್ ಇಟ್ಬಿಟ್ಟಿದ್ರೆ ಅವ್ರು ಯಾವ ಮಾಡ್ಕೋತಾರೆ ಬಿಡು ಅಂತ, ಬೇರೆ ಬೇರೆ ಪ್ರೋಟೋಕಾಲ್ ಏನೋ ಒಂದು ಹೇಳ್ಕೊ, ಅಷ್ಟು ಬೇಗ ಮಾಡೋ. ಇದಂಗಲ್ಲ, ಈ ಪುಣ್ಯಾತಗಿತ್ತಿ ಈ ಪುಣ್ಯಾತಗಿತ್ತಿ. 3ನೇದು ಇನ್ನೊಬ್ರು ಬೇಡವೇ ಬೇಡಮ್ಮ, ನಿನ್ ಕಾಲಕ್ಕೆ ಬೀಳ್ತೀನಿ, ನಿನ್ನ ಇಷ್ಟ. ಅದಕ್ಕೆ ಮೇಲೆ ಮರಣ ಮೃದಂಗ ಆಗ್ಬೇಕು. ಈ ಬಜ್ಜಿ ಎಣ್ಣೆನಲ್ಲಿ ಬಿದ್ದು ಹಿಂದೆ ಮುಂದೆ ಹೆಂಗ್ ಸುತ್ತಿಸ್ತೀವಲ್ಲ, ಬೆಂಕಿಯಿಂದ ಬಾಂಡ್ಲಿಗೆ, ಬೆಂಕಿಲಾದ್ರೂ ಒಂದ್ ಕಡೆ ಮುತಿ. ಇದಂಗಲ್ಲ, 4, 13, 22, 31 ಈ ತರದ್ದು ಯಾರೋ ತುಂಬಾ ಹತ್ರಕ್ಕೆ ಬಂದು ವ್ಯವಹಾರದ ನಂಟು, ನಂಬಿಕೆಯ ಮೋಸ ನಡೆಯುತ್ತೆ. ತುಂಬಾ ದೊಡ್ಡ ಒಂದು ಮೋಸ ನೋಡ್ತೀರಿ. ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ, ಫ್ರೆಂಡ್ಶಿಪ್ ವಿಚಾರದಲ್ಲಿ, ಬಂಧುಗಳ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಅಲ್ಲೊಂದು ನಡೆಯುತ್ತೆ. ಮಕ್ಕಳಿಂದ ದೂರ ಇಲ್ಲ, ನಿಮ್ಮಿಂದ ಮಕ್ಕಳು ದೂರ ಓದು, ದೂರ ಕೆಲಸ, ದೂರ ಬದುಕು, ದೂರ ಜೀವನ, ಬಟ್ ಬ್ಯೂಟಿಫುಲ್ ಕಿಡ್ಸ್ ಆಗ್ತಾರೆ. ವರಿ ಮಾಡಬೇಡಿ. ಪರಿಪೂರ್ಣ ಗುರುಚಾಂಡಾಳ ಪ್ರಭಾವ ನಡೆಯುತ್ತೆ, ಏನು ವರಿ ಮಾಡಬೇಡ. ಅದರಲ್ಲಂತೂ ಈ ಒಂದು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ನೆಕ್ಸ್ಟ್ ಇಯರ್, ಈ ಇಯರ್ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಪಂಡಗ చేసుకొಪ್ಪೋ ಅಂತ ಹೇಳ್ತಾನೆ. ಹಬ್ಬ ಮಾಡಿಕೊಳ್ಳುವಿರಿ. ಹಬ್ಬವೇ ಒಂದು 70% ಭಾರ ಇಳಿಸ್ಕೊಬಿಡ್ತೀರಿ, ಜವಾಬ್ದಾರಿಗಳು ಇಳಿಸ್ಕೋತೀರಿ, ಕಮಿಟ್ಮೆಂಟ್ಗಳು ಇಳಿಸ್ಕೋತೀರಿ,
ಹೊಡೆದ್ರೆ ತೂಫಾನ್ ಆಗಿ ಹೊಡೆಯುತ್ತೆ ನೋಡಿ. ಎಲ್ಲೋ ಇದ್ದದ್ದು 5,000 ಮನುಷ್ಯ 5 ಕೋಟಿ 50 ಕೋಟಿ 500 ಕೋಟಿ ಅಂತೆಲ್ಲ ಏನೇನೋ ಕೇಳ್ತೀವಲ್ಲ, ನಿಮ್ಮ ಜಾತಕ ಕಾಂಬಿನೇಷನ್ಸು, ಭಾಗ್ಯಾಂಕ, ಸುಖ ಅಂಕ, ಇವುಗಳ ಕಾಂಬಿನೇಷನ್ ಹೊಡೆದಿತ್ತು ನಮ್ಮನ್ನು ತಡೆಯೋರಿಲ್ಲ. ಆಯಿಲ್ ಟ್ರೇಡಿಂಗು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಪಬ್ಬು, ಕ್ಲಬ್ಬು, ವೈದಿಕ ಯಾವ ವೃತ್ತಿಯಾದರೂ ಎಸ್, ಅದರಲ್ಲೂ ಹೇಳಿದ್ನಲ್ಲ ಈ ಜೈಲ್ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಮಿಲಿಟರಿ, ಡಿಫೆನ್ಸು, ಗುಪ್ತಚರ ಇಲಾಖೆ, CBI ಇಲಾಖೆ, CID ಇಲಾಖೆ, IB ಇಲಾಖೆ, ಆಮೇಲೆ ಈ ಒಂದು ಏನ್ ಹೇಳ್ತೇವೆ ಹ್ಯಾಕಿಂಗು, ಎಥಿಕಲ್ ಹ್ಯಾಕಿಂಗು, ಸೈಬರ್ ಕ್ರೈಮು, ಫೋರೆನ್ಸಿಕ್ ಡಿಪಾರ್ಟ್ಮೆಂಟು, ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟು, ಟೀಚಿಂಗ್, ಕೋಚಿಂಗ್, ವಾಹ್, ನೀವು ಬೇರೆ ನೀವು ಕಲಾವಿದರಾಗಿದ್ರಿ ಅಂದ್ರೆ ಮಾತ್ರ ಫ್ಯಾಂಟಾಸ್ಟಿಕ್. ಅದನ್ನ ನೀವು ಈ ನವೆಂಬರ್, ಡಿಸೆಂಬರ್, ಈ ಜನವರಿ ಛಾಯೆಯಲ್ಲಿ ಅದ್ಭುತವಾಗಿ ಕಾಣಿಸ್ತಕ್ಕಂಥದ್ದಿದೆ. ಸ್ವಲ್ಪ ತಾಳ್ಮೆ ಅಷ್ಟೇ. ಡೈರೆಕ್ಟರ್ಗಳು ಫಿಲಮ್ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ದೊಡ್ಡ ರಿಸ್ಕ್ ತಗೋಬೇಡಿ. ದೊಡ್ಡ ರಿಸ್ಕ್, ದೊಡ್ಡ ಇನ್ವೆಸ್ಟ್ಮೆಂಟ್ ನಮ್ಮ ಕನ್ನಡದ ಇಂಡಸ್ಟ್ರಿನಲ್ಲಿ ನೆನ್ಪಿಟ್ಕೊಳ್ಳಿ, ಬೇಜಾರ ಮಾಡ್ಕೋಬೇಡಿ. ಯಾವುದೋ ಒಂದು ಪಿಕ್ಚರು 2 ಪಿಕ್ಚರ್ ಅಷ್ಟೇ ನೀವು ನಂಬ್ಕೊಂಡು ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಬಜೆಟ್ಗಳು ಅಂದ್ರೆ 3 ನಾಮ ಅಲ್ಲ, ಪಂಗನಾಮ. ಸೊತ್ತು, ಸಂಪತ್ತು, ಹೆಂಡತಿ ಮಕ್ಕಳು ಬೀದಿಗೆ ನಿಂತರು ಅವ್ರು ಬರಲ್ಲ. ಅವ್ರು ದುಡ್ಡು ತಗೊಂಡ್ರ, ರೆಸಾರ್ಟ್ಗಳು ಕಟ್ಕೊಂಡ್ರ, ಸೆಟ್ಲು ಅವರು. ನೀವು ನೋಡಿ ಬೇಕಾದ್ರೆ ತಿರುಗ್ ಕೂಡ ನೋಡಲ್ಲ. ಇಟ್ಟಾಯ್ತು ಅವ್ನ ರೇಟು 10x, ಇಟ್ಟಾಗ ಅವ್ರಿಗಷ್ಟೇ. ಕನ್ನಡ ಅಲ್ಲ, ಎಲ್ಲ ಇಂಡಸ್ಟ್ರಿನಲ್ಲೂ ಅಷ್ಟೇ. ತಿರುಗ್ ಕೂಡ ನೋಡಲ್ಲ. ನೀವ್ ಯಾರು ಅಂತಾರೆ. ಕಲಾವಿದರ ಪ್ರಪಂಚದಲ್ಲಂತೂ ಮಹಾಸ್ವಾರ್ಥಿಗಳು ಯಾರೋ ಕೆಲವರು ನೆನೆಸ್ಕೊಳ್ಳೋದು. ಆ ತಿಂದ ಅನ್ನವನ್ನ, ಆ ಸಂಸ್ಥೆಯನ್ನ, ಅನ್ನ ಇಟ್ಟ ಸಂಸ್ಥೆಯನ್ನ ನಿರ್ಮಾಪಕರುಗಳು ಅದು ಬೇರೆ ನ್ಯಾಯವಾಗಿ ಧರ್ಮವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೋಬಂದು ಹಾಕಿ ನಾವು ಆ ಒಂದು ಬದ್ಧತೆ ಹೋಯ್ತು ಮಕ್ಕಳೇ. ನಿರ್ಮಾಪಕ, ಅನ್ನಪ್ರಭು, ಅನ್ನದಾತ ಅನ್ನೋದಿಲ್ಲ. ಕಾಲು ಕಸ ಇವತ್ತು ಅದೆಲ್ಲ ಏನೇನೋ ಅಸಹ್ಯ. ಆದರೂ ಈ ರಾಹು ಪ್ರಭಾವೇಲ್ ಅವರಿಗೆ ಫ್ಯಾಂಟಾಸ್ಟಿಕ್. ಕಿರುಚಲನಚಿತ್ರ ಫ್ಯಾಂಟಾಸ್ಟಿಕ್, ಇಂಟೀರಿಯರ್ ಡೆಕೋರೇಷನ್ ಫ್ಯಾಂಟಾಸ್ಟಿಕ್, ಸಿವಿಲ್ ಇಂಜಿನಿಯರ್ಸ್ ಫ್ಯಾಂಟಾಸ್ಟಿಕ್, ಅರಣ್ಯ ಇಲಾಖೆ ಫ್ಯಾಂಟಾಸ್ಟಿಕ್, ದೊಡ್ಡ ದೊಡ್ಡ ಗೋದಾಮುಗಳು ಫ್ಯಾಂಟಾಸ್ಟಿಕ್, ಸೈಬರ್ ಸೆಕ್ಯೂರಿಟಿ ಫ್ಯಾಂಟಾಸ್ಟಿಕ್, ಲೇಬರ್ ಸೆಕ್ಯೂರಿಟಿ ಫ್ಯಾಂಟಾಸ್ಟಿಕ್, ಲೇಬರ್ ಮ್ಯಾನೇಜ್ಮೆಂಟ್ ಫ್ಯಾಂಟಾಸ್ಟಿಕ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಫ್ಯಾಂಟಾಸ್ಟಿಕ್, ಸೂಪರ್. ಸ್ವಲ್ಪ ಆರೋಗ್ಯ, ಒಂದು ಸರ್ಜರಿಯೋ, ಒಂದು ಪೆಟ್ಟೋ, ಗಾಯವೋ ಕದಡಿ ಬಿಡುತ್ತೆ, ಜಾಗ್ರತೆ. ಈ ಒಂದು 70 ದಿನ ಹುಷಾರಾಗಿರಿ. ಎಲ್ಲಾದ್ರೂ ಒಂದು ಜಗಳ, ಕಿರಿಕಿರಿ, ಟೆನ್ಷನ್ನು, ಇನ್ನೊಂದು ಅನ್ನತಕ್ಕಂಥದ್ದು. ಅದರಲ್ಲಂತೂ ಮಾರ್ಚ್ 4, ಏಪ್ರಿಲ್ 4ರಿಂದ ಮೇ 18, ಮೇ 20ರವರೆಗೂ ಮೈಯೆಲ್ಲ ಕಣ್ಣಾಗಿರಿ. ಕಣ್ಣು ಅಂತಿಂತ ಕಣ್ಣಲ್ಲ. ಸಂಖ್ಯೆ 4, 13, 22, 31. ನೀವು ಮಾಡಬೇಕಾಗಿರುವುದಿಷ್ಟೇ. ಒಂದ ದುರ್ಗಮ್ಮ, ಇಲ್ಲ ನರಸಿಂಹ. 2ರಲ್ಲೊಬ್ಬರಿಗೆ ಶರಣಾಗತಿ, 2ರಲ್ಲೊಬ್ಬರಿಗೆ ಶರಣಾಗತಿ. ಎಲ್ಲೆಲ್ಲಿ ನರಸಿಂಹ, ಬಳೆಪೇಟೆ ನರಸಿಂಹ ಇದೆ, ಅದ್ಭುತ. ಅಯ್ಯೋ, ನಾನು ತುಂಬಾ ಚಿಕ್ಕ ಹುಡುಗ ಆಗಿದ್ದಾಗ ಎಲ್ಲೋ ಹುಡುಕಾಟದಲ್ಲಿ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದಂತ ದಿವ್ಯ ಮಂಗಳ ಮೂರ್ತಿ, ಆಕರ್ಷಣಾ ಮೂರ್ತಿ. ಒಮ್ಮೆ ಹೋಗಿ ಬನ್ನಿ, ನಿಜವಾಗ್ಲೂ ಹೇಳ್ತಾನೆ. ನಮ್ಮ ಬಳೆಪೇಟೆ ನರಸಿಂಹ, ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ನಿಜವೇ. ಟ್ಯಾಕ್ಸಿಲಿ ಹೋಗ್ಬಿಡಿ, ಇಲ್ಲ ಒಂದು ಆಟೋಲ್ಲಿ ಹೋಗ್ಬಿಡಿ, ಇಲ್ಲ ರ್ಯಾಪಿಡೋಲ್ಲಿ ಹೋಗ್ಬಿಡಿ, ಬೈಕಲ್ಲಿ. ನನ್ನ ಮಾತು ಕೇಳಿ, ಆದಾಗೆಲ್ಲ ಹೋಗಿ. ಮಂಗಳವಾರವೇ ಅಂತೇನೂ ಇಲ್ಲ. ಭಗವಂತನಿಗೆ ಇಂಥ ದಿನ ಅಂತ ಇಟ್ಟವ್ರು ನಾವು. ಹೋಗಿ ಸ್ವಾತಿ ನಕ್ಷತ್ರದ ದಿನವೋ, ಅಷ್ಟಮಿ ದಿನವೋ, ಹೋಗಿ ಒಂದು ಸೇವೆ, ಒಂದು ಬೆಲ್ಲದ ಸೇವೆ, ಅಲಂಕಾರ ಸೇವೆ, ನಿಮ್ಮ ಶಕ್ತಿ ಒಂದಿಷ್ಟು, ಒಂದು ಬೊಗಸೆ ಏನಾದ್ರೂ ಒಂದು ಎಲೆ ಅಡಿಕೆ ತಗೊಂಡೋಗಿ. ಬರಿಗೆಲ್ಲ ಹೋಗ್ಬಾರ್ದು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೋಗಿ ಒಂದು ದರ್ಶನ. ದೇವರಾಯನ್ ದುರ್ಗ ನರಸಿಂಹ, ನಮ್ಮ ಮದ್ದೂರ್ ಹತ್ರ ಇರೋ ನರಸಿಂಹ, ಮೇಲುಕೋಟೆ ನರಸಿಂಹ, ಅಹೋಬಿಲ ನರಸಿಂಹ, ಇವುಗಳೆಲ್ಲ ಇದೆ ನೋಡಿ. ನಿಮ್ಗೆ ಎಲ್ಲ ಆಗುತ್ತೋ ಅಲ್ಲಿ ಹೋಗಿ ತಪ್ಪಲೇಬಾರ್ದು. ಇಲ್ಲ ದುರ್ಗಾ ಕ್ಷೇತ್ರಗಳು, ಅಮ್ಮನವರ ಕ್ಷೇತ್ರಗಳು, ಬಾದಾಮಿ ಬನಶಂಕರಿ, ಸವದತ್ತಿ ಎಲ್ಲಮ್ಮ, ತುಳಜಾ ಭವಾನಿ, ಸಿಗಂದೂರು ಚೌಡೇಶ್ವರಿ,
ಶಿರಸಿ ಮಾರಿಕಾಂಬ, ನಿಮಿಷಾಂಬ, ನನ್ನ ಆ ಒಂದು ಪ್ರಸನ್ನ ಮೀನಾಕ್ಷಿ ಮಧ್ಯರಂಗ ನಿಮಗೆ ತುಂಬ ಶಾಂತತೆ, ಒಂಥರ ತೃಪ್ತಿಯಾಗಿ ಕುತ್ಕೊಂಡು ನೋಡ್ಬೇಕು ಅಮ್ಮನವ್ರನ್ನ. ಪ್ರಶಾಂತ ವಾತಾವರಣದಲ್ಲಿ, ಕಾವೇರಿ ತಟದಲ್ಲಿ, ಜಂಗುಳಿ ಗೊಂದಲ ಏನೂ ಬೇಡ. ಯಾವಾಗಲಾದ್ರೂ ಒಂದು ಸೋಮವಾರ, ಒಂದು ಮಂಗಳವಾರ ನೀವು ಹೋಗಿ ಮಕ್ಕಳೇ, ಪ್ರಸನ್ನ ಮೀನಾಕ್ಷಿ ಕ್ಷೇತ್ರ, ಶಿಂಷಾ ಮಾರಮ್ಮ ಕೇಳ್ತಿರಲ್ಲ, ನನ್ನಮ್ಮನನ್ನ, ಅದು ದುರ್ಗಾ ಸ್ವರೂಪ, ಇದು ಶಾಂತ ಸ್ವರೂಪ ನನ್ನಮ್ಮ. ನೀವು ಹೋಗಿ ನೋಡಿ, ನೀವು ಎಲ್ಲಿಯೂ ಇಲ್ಲದ ಒಂದು ವಿಶೇಷ ಬಿಲ್ವ ಮರದ ಸಾಂಕೇತಿಕ ಅಲ್ಲೊಂದುಂಟು. ತೃಪ್ತಿ ಆಗ್ಬಿಡ್ತೀರಿ, ಆನಂದ ಅಲ್ಲೊಂಥರ ಹೋದ್ರೇನೆ ಆನಂದ, ಎಲ್ಲ ಮರ್ತೋಗ್ತೀರಿ. ಪ್ರಯತ್ನ ಮಾಡಿ. ಮುಖ್ಯವಾಗಿ ಈ ರಾಹು ಸಂಖ್ಯೆಯವರು ಕಂಪಲ್ಸರಿ ಒಂದು ರಾಹು ರಕ್ಷಾ ಕವಚ ಕಟ್ಕೊಳ್ಳೋದು. ಮನೆಯಲ್ಲಿ ಆಯ್ತು ಅಂದ್ರೆ ದೇವಿ ಅನುಗ್ರಹದಿಂದ ಸಂಕಲ್ಪವಾಗಿರೋ ಒಂದು ಶ್ರೀಚಕ್ರ ಏನಾದ್ರೂ ಆಯ್ತು ಅಂದ್ರೆ ನಿಮ್ಮ ಹೆಸರಿಗೆ ಅದನ್ನ ಸಂಕಲ್ಪ ಮಾಡಿಕೊಂಡು ಒಂದು 48 ದಿನ ದೇವಿ ಆಲಯದಲ್ಲಿ ಪೂಜೆ ಮಾಡಿಸಿ ತಗೊಬಂದು ಇಟ್ಕೊಂಡು ಮನೇಲಿ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಶನಿವಾರದ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಉತ್ತರಾಷಾಢ ನಕ್ಷತ್ರ ಚೆನ್ನಾಗಿದೆ. ಸೂರ್ಯ ಮೀನ ಸಂಕ್ರಮಣ ಆಗತಕ್ಕಂಥ ಒಂದು ಪ್ರಭಾವ, ಅದಕ್ಕೆ ಮೊದಲು ಆ ಎಡ್ಜನ್ನ ತೋರಿಸ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ಪರವಾಗಿಲ್ಲ. ಸ್ವಲ್ಪ ಒತ್ತಡವೇ, ನನ್ನ ಕೆಲಸ, ನನ್ನ ಗುರಿ, ನನ್ನ ಕನಸು, ಒಂಥರ ತಳಮಳಕ್ಕೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಇವತ್ತು ಸಂಜೆಗೆ ಬದಲಾಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ವೃಷಭ ಪರವಾಗಿಲ್ಲ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಸ್ವಂತ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟು, ಪ್ರಾಪರ್ಟಿ ಕನ್ಸಲ್ಟೆಂಟು, ಮೆಟೀರಿಯಲ್ ಕನ್ಸಲ್ಟೆಂಟು, ಮಿಷನರಿ ಕನ್ಸಲ್ಟೆಂಟು, ಬ್ಯೂಟಿಫುಲ್. ಮಿಥುನ ರಾಶಿ ಇಂಜಿನಿಯರಿಂಗ್, ಗೌರ್ಮೆಂಟ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಸಪ್ಲೈ ಮ್ಯಾನೇಜ್ಮೆಂಟ್, ಸರ್ವಿಸ್ ಮ್ಯಾನೇಜ್ಮೆಂಟ್, ಅದ್ಭುತವಾದ ಪ್ರಗತಿ. ಕರ್ಕಾಟಕ ರಾಶಿ ಟೆನ್ಷನ್, ಉದರ ಶೂಲೆ ಇಲ್ಲ ತಲೆ ಶೂಲೆಯಿಂದ ಬಳಲ್ತೀರಿ. ಸ್ವಲ್ಪ ಒತ್ತಡ, ಕೆಲಸದ ಒತ್ತಡ, ಮನೆಯ ಒತ್ತಡ, ಕುಟುಂಬದ ಒತ್ತಡ, ಇವುಗಳ ಒಂದು ಭಾವ ಆಗತಕ್ಕಂಥದ್ದು ಒಂದು ಸಣ್ಣದಾಗಿರುತ್ತೆ. ಆದಷ್ಟು ಇವತ್ತು ಹಣೆಗೆ ಗಂಧವನ್ನಿಡಿ, ಶಿವ ದರ್ಶನ ಮಾಡಿ, ರುದ್ರ ನಮಕ ರುದ್ರ ಚಮಕ ಜಪ ಮಾಡ್ಕೊಳ್ಳಿ. ಸಂಜೆ ಮೇಲೆ ಚೆನ್ನಾಗಿ ಆಗ್ಬಿಡುತ್ತೆ. ಸೊ ಉಷ್ಣ ಆಗುತ್ತೆ, ಅದೊಂಚೂರು ನೋಡ್ಕೊಳ್ಳಿ ಅಷ್ಟೇ. ಆಯ್ತು ಅಂದ್ರೆ ಎಲ್ಲಾದ್ರೂ ರಕ್ತ ಚಂದನ ಸಿಕ್ಕರೆ ಕೇಳ್ಕೊಳ್ಳಿ, ದೇಹ ಎಲ್ಲ ಹಚ್ಕೊಳ್ತಾ ಇರಿ. ನಿಮಗೆ ಸ್ವಲ್ಪ ಉಷ್ಣ ಬಾಧೆ, ಆ ಒಂದು ಬದಲಾವಣೆಗಳು, ಒಂಟಿ ಗುರು ಬೇರೆ ಬರೋದ್ರಿಂದ ಸೊ ಹಚ್ಕೊಳ್ಳಿ. ದೇಹ ತಂಪಾಗಿದ್ರೆ ನೆತ್ತಿಗೂ ಹಚ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ್ದೆ ಬಿಟ್ಟು ತಂಪಾಗಿರ್ತೀರಿ, ಸಮಾಧಾನವಾಗಿರ್ತೀರಿ. ಆಯ್ತು, ಏನು ತೊಂದರೆಗಳೇನಿಲ್ಲ. ಸಿಂಹರಾಶಿ ನಿಮ್ಮಿಂದ ಬೇರೆಯವರಿಗೆ ಉಪಯೋಗ ಆಗತಕ್ಕಂಥ ಕೆಲಸ ಕಾರ್ಯಗಳು, ನಿಮ್ಮಿಂದ ಗೈಡೆನ್ಸ್, ನಿಮ್ಮಿಂದ ದಾರಿ, ನಿಮ್ಮಿಂದ ಬದುಕು, ನಿಮ್ಮಿಂದ ಚೈತನ್ಯ ಬ್ಯೂಟಿಫುಲ್ ಆಗಿ ಆಗತಕ್ಕಂಥ ಭಾವ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಏನ್ ತೊಂದರೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಸೆಕ್ಯೂರಿಟಿ ಕನ್ಸಲ್ಟೆಂಟ್, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ಫ್ಯಾಂಟಾಸ್ಟಿಕ್. ಕನ್ಯಾ ರಾಶಿ ಮೀನ ಸಂಕ್ರಮಣ ನಡೆಯುತ್ತೆ ನಿಮಗೆ. ಇಷ್ಟು ದಿನ ಒಂಥರ ಧೈರ್ಯ, ಸ್ಥೈರ್ಯ, ಒಂಚೂರು ಖರ್ಚುಗಳನ್ನ ತಂದೊಡ್ತಕ್ಕಂಥದ್ದಾಗುತ್ತೆ. ದೈವಾನುಗ್ರಹ, ದೈವ ದರ್ಶನ, ಗುರು ದರ್ಶನ, ಶಿವ ದರ್ಶನ, ಶಿವಪೂಜಾ, ಫ್ಯಾಂಟಾಸ್ಟಿಕ್. ವೈದಿಕ ಕಾರ್ಯಗಳಲ್ಲಿರೋರಿಗೆ ವಿಶೇಷ ಯಶಸ್ಸು. ತುಲಾ ರಾಶಿ ಇವತ್ತೊಂದಿನ ಟೆನ್ಷನ್, ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರ, ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ಉದ್ಯೋಗದ ವಿಚಾರ, ಇಲ್ದಿದ್ದೆಲ್ಲ ಒಂಥರ ಕಲಸು ಮಲೋಗ್ರ. ಯಾವ್ದಾದ್ರು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಮು, ಸರ್ವಿಸ್ ಟ್ಯಾಕ್ಸ್ ಪ್ರಾಬ್ಲಮ್ಮು. ಈ ಪುಣ್ಯಾತ್ಮರುಗಳು 3 ಡಿಪಾರ್ಟ್ಮೆಂಟ್ ಇಂದ ಒಬ್ಬರಿಗೆ 3 ನೋಟಿಸ್ ಕಳಿಸ್ಬಿಟ್ಟು ಬ್ಯಾಂಕ್ ಎಲ್ಲ ಅಕೌಂಟ್ಗಳೆಲ್ಲ ಬಂದ್ ಮಾಡ್ತಕ್ಕಂಥ ಪ್ರಯೋಗಗಳು. ಹೋದ್ರೆ ಬ್ಯಾಂಕ್ ಅವರು ಇಲ್ಲ, ಒಂದೇ ನೋಟಿಸ್ ಅಮ್ಮ, ಬೇರೆ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ನೋಡಿ, ಕ್ಲಿಯರೆನ್ಸ್ ಮಾಡ್ಕೊಂಡ್ ಬಂದಿದ್ದೀನಿ, ಕ್ಲಿಯರ್ ಮಾಡಿ. ಅವೆಲ್ಲ ಆಗೋಲ್ಲ. ಶುದ್ಧ ನಾರ್ತ್ ಇಂಡಿಯನ್ಸ್ ನ ತಗೊಬಂದು ನಮ್ಮ ಬ್ಯಾಂಕ್ಗಳಲ್ಲಿ ಕರ್ನಾಟಕದಲ್ಲಿ ಇಟ್ಬಿಟ್ಟಿದ್ದಾರೆ, ಕೇಳೋದೇ ಇಲ್ಲ.
ಕನ್ನಡದವರು 70% ಇರಬೇಕು ಅಂತ ಶುದ್ಧ ಕಾನೂನು ಮಾಡ್ಕೊಡ್ಬೇಕು. ನೀವು 30% ಯಾರಾದ್ರೂ ತುಂಬಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಹುಟ್ಟಿದವರು ಕನ್ನಡದವರು, ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಕನ್ನಡದವ್ರ ಬಾಧೆ. ನಾವು ಜೀವನದಲ್ಲಿ ಯಾರಿಗೂ ಮೋಸ ಮಾಡಿ ಬದುಕಿಲ್ಲ ಸ್ವಾಮಿ. ಕನ್ನಡದವ್ರು ಯಾರನ್ನಾದ್ರೂ ತೋರಿಸಿ, ನಂಬರ್ 1 ಫ್ರಾಡ್, ನಂಬರ್ 1 ಡಕಾಯಿತಿ, ನಂಬರ್ 1 ಸ್ಮಗ್ಲರು, ಹವಾಲ ದಂಧೆ, ನಂಬರ್ 1 ತೋರಿಸಿ. ಯಾರನ್ನಾದ್ರೂ ಕನ್ನಡದವರನ್ನ ಒಬ್ಬರನ್ನ ತೋರಿಸಿ. ನಂಬರ್ 1 ಸಂತರುಗಳು ತೋರಿಸಿ, ನಮ್ಮವರೇ. ಎಲ್ಲೂ ಹುಟ್ಟದಷ್ಟು ಸಂತರುಗಳು ನಮ್ಮ ಊರಲ್ಲೇ ಹುಟ್ಟಿರೋದು. ಇದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಷ್ಟೇ. ಸೊ ಅಂಥದ್ದೊಂದು ಛಾಯೆ. ಇವತ್ತೊಂದು ದಿನ ಆದಷ್ಟು ಸೂರ್ಯೋಪಾಸನ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣದಾಗಿ ಮಾಡ್ಕೊಳ್ಳಿ. ವಿಶೇಷವಾಗಿ ವೃಶ್ಚಿಕ ರಾಶಿ ಸ್ವಲ್ಪ ಟೆನ್ಷನ್, ವಾಗ್ವಾದ ದೋಷಂ, ಸಿಸ್ಟಮ್ ತುಂಬಾ ನೇರವಾದಿ. ಹೇಳಿದ್ನಲ್ಲ, ವೇಷ ಹಾಕೊಳ್ಳೋನಷ್ಟೇ ಹೆಂಗಾದ್ರೂ ಅವನಿಗೆ ವೇಷ ಗೊತ್ತಿದೆ. ಟಕ್ 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 ಅಂತ ಉಸಿರು ಬೆಳಿತರ ಬಣ್ಣ ಬದಲಾಯಿಸ್ಕೊಂಡು ಆ ಕ್ಷಣಕ್ಕೆ ಮಾತಾಡೋನು. ನೇರವಾದಿಗೆಲ್ಲಪ್ಪ. ವೇಷ ಹಾಕೋನಿಗೆ ಮರ್ಯಾದೆ, ರೋಷ ಇರೋನಿಗೆ ನಿಮ್ಗೆ ಇವತ್ತು ಅದೊಂದು ಟೆನ್ಷನ್ ತಂದಿರುತ್ತೆ. ಮನೇನೋ ಕುಟುಂಬನೋ ವೃತ್ತಿನೋ ಸ್ವಲ್ಪ ಬಿಟ್ಟು ಕೊಟ್ಬಿಡಿ. ಬದುಕೋ ಹೋಗೋ, ನಿನ್ನ ಹತ್ರ ಏನ್ ಜಗಳ? ಎಲ್ಲೆಲ್ಲಿ ರೋಷ ತೋರಿಸ್ಬೇಕು, ಕೆಲವೊಂದು ಸಮಯ ಬೇಡ, ಮೌನವಾಗಿದ್ದು ಬಿಡಿ. ರೋಷ ಎಲ್ಲ ಕಡೆ ಒಳ್ಳೇದಲ್ಲ. ಭಗವಂತನ ಹತ್ರ ಮಾತಾಡೋಣ. ನಾನು ಹಿಂಗೆ ಪ್ರಾರ್ಥನೆ ಮಾಡೋದು, ನಮ್ಮ ವಿದ್ಯೆ ಮೇಲೆ ರೋಷ ಹಾಕೋಣ, ನಮ್ಮ ಗುರಿ ಮೇಲೆ ರೋಷ ಹಾಕೋಣ, ನಮ್ಮ ಶಕ್ತಿಯ ಮೇಲೆ. ನಿಮ್ಗೊಂದು ವಿದ್ಯೆ ಬರುತ್ತೆ, ನೀವೊಂದು ಎಕ್ಸ್ಪರ್ಟ್ ಆಗಿ ಅದ್ರಲ್ಲಿ, ನೀವು ಟೆಕ್ನಿಷಿಯನ್, ರೇಡಿಯೋ ಸ್ಪೆಷಲಿಸ್ಟ್, ಅದ್ರಲ್ಲಿ ಹಾಕಿ ನಿಮ್ಮ ರೋಷನ. ಮೆಕ್ಯಾನಿಕ್ ಅದ್ರಲ್ಲಿ ಹಾಕಿ. ಜ್ಯೋತಿಷ್ಯ ನಾನು ಹಾಕೊಂಡಿದ್ದೇನೆ, ನೋಡೋಣ ಸಡ್ ಹೊಡಿಲಿ, ನೋಡೋಣ ಯಾರಾದ್ರೂ. ಅಲ್ಲಾಕಿ ನಿಮ್ಮದೇ ಆದಂತ ಒಂದು ಶಕ್ತಿ ಇರುತ್ತೆ, ಆ ವಿದ್ಯೆ ಇರುತ್ತೆ, ನೈಪುಣ್ಯತೆ ಇರುತ್ತೆ. ಅಲ್ಲಿ ರೋಷ ಬಿಡಿ, ಯಾರ್ಯಾರ ಮೇಲನೋ ಬಿಡಬೇಡಿ. ಎತ್ತಿಗೆ ಜ್ವರ ಬಂತು ಅಂದ್ರೆ ಎಮ್ಮೆಗೆ ಬರ ಬಿಟ್ಟಾಗೆ ಡಮಾಲ್ ಅಂತ ಅನ್ನಿಸ್ಕೋತೀರಿ. ವೃಶ್ಚಿಕಂ ಎಚ್ಚರಿಕ. ಧನುಸು ರಾಶಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಭಾಗ್ಯಂ, ಗೌರವಂ, ಸನ್ಮಾನಂ. ಸ್ವಲ್ಪ ಟೆನ್ಷನ್, ಹೆಡ್ಡೇಕು, ಮೈಗ್ರೇನು. ಸ್ವಲ್ಪ ಪ್ರಾಣಾಯಾಮ ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗ ಆಗುತ್ತೋ ಪ್ರಾಣಾಯಾಮ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ಅನ್ನ ತಿನ್ಬೇಕು, ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಪ್ರಾಣಾಯಾಮ ಮಾಡಬೇಕು. ಹೋಗ್ರಿ ಗುರುಗಳೇ, ಯಾವುದು ಬೇಡ, ನಾನೇನ್ ಮಾಡ್ಲಿ. ನಿಮ್ಮ ವಿಚಾರಧಾರೆಗೆ. ಇನ್ನು ಮಕರ ರಾಶಿ, ಮುಂದೆನೂ ಸೂರ್ಯ, ಹಿಂದೆನೂ ಸೂರ್ಯ, ಅಷ್ಟಮಾಧಿ ಪ್ರಭಾವ. ಅಷ್ಟಮಾಧಿಪತಿ ಆಯ್ತು ಅಂದ್ರೆ ನೀವಾಗ ಹೋಗಿ ಏನೋ ಸಿಕ್ಕಾಕೊಳ್ತೀರಿ. ಕೊಟ್ಟು ಸಿಕ್ಕಾಕೊಳ್ಳೋದು, ಆತರಪಟ್ಟು ಸಿಕ್ಕಾಕೊಳ್ಳೋದು, ವ್ಯವಹಾರದಲ್ಲಿ ಸಿಕ್ಕಾಕೊಳ್ಳೋದು, ಈ ಥರದ್ದು ಏನಾದ್ರೂ ಒಂದು ಗಲಿಬಿಲಿಗಳನ್ನ ಮಾಡಿಟ್ಟುಕೊಳ್ಳತಕ್ಕಂಥ ಪ್ರಭಾವ ಆಗುತ್ತೆ. ಎಚ್ಚರಿಕೆ. ಗಲಿಬಿಲಿಗಳು ಬೇಡ. ನನ್ಗಿದ್ದಿದ್ರಲ್ಲಿ ಇಸ್ತೇನೆ, ಬೇರೆ ಗೊತ್ತಿಲ್ದಿರೋದು ಮಾಡಲ್ಲ. ದೂರದ ಮಾಡಬೇಡಿ. ದೂರದ ವ್ಯವಹಾರ, ದೂರದ ಕಮಿಟ್ಮೆಂಟು, ದೂರದ ದುಡ್ಡು, ದೂರದ ವ್ಯಾಪಾರ, ದೂರದ ಫ್ರೆಂಡ್ಶಿಪ್ಪು ಏನು ಬೇಡ. ಇವತ್ತೆಷ್ಟು ಮೈಂಟೈನ್ ಮಾಡ್ಕೋತೀರ ಅಷ್ಟು ಒಳ್ಳೇದು. ಮಕರ ರಾಶಿ ನಿಮ್ಗೆ ನಿಜವಾದ ಶುದ್ಧ ಕನ್ನಡಿಗ ಮಕರ ರಾಶಿ ಅವರೇ. ತಮಾಷೆ ಗೊತ್ತಿರ, ಜಗಳ ಇಲ್ಲ, ಮೋಸ ಇಲ್ಲ, ಅಂಥವ್ರು ಎಲ್ಲರ ಜೊತೆಲೂ ಇರ್ತೀರಿ. ಎಲ್ಲರ ಜೊತೆಲೂ ಇರ್ತೀರಿ. ನಿಮ್ಮನ್ನು ನೋಡೋರು ಏನ ಇದು, ಇವ್ರ ಜೊತೆ ಇದ್ದಾನೆ, ಇವ್ರ ಅನ್ನೋ ರೀತಿ. ನಿಮ್ಗೆ ಗೊತ್ತಿಲ್ಲದ ವ್ಯಕ್ತಿ ಇಲ್ಲ, ನೀವು ಮಾಡಲ್ಲ. ಆದ್ರೂ ಕೋತಿ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ದಾಗ ನಿಮ್ ಮೂತಿಗೆ ಒರೆಸ್ಕೋತೀರಿ. ನೀವು ಒಂದು ಬಾಳೆಹಣ್ಣು ತಿಂತೀರಿ, ಹಬ್ಬ ತಿಂದಿರ್ತೀರಿ. ಅವ್ನು 100 ತಿಂದವನೇ ನಿಮ್ ಮೇಲೆ ಹಾಕ್ಬಿಡ್ತಾನೆ. ಹಿಂಗೆ ಒದ್ದಾಡಿ ಬಿಡ್ತೀರಿ, ಸಾರ್ ಅನ್ನೋ ರೀತಿನಲ್ಲಿ. ಅಂತ ಕೆಲಸ ಆಗ್ಬಿಡುತ್ತೆ. ಹುಷಾರು ಮಕರ ರಾಶಿ. ಕುಂಭರಾಶಿ, ಬ್ಯೂಟಿಫುಲ್ ಡೇ. ಸ್ವಲ್ಪ ಗನ್ ಫೈರ್ ಅಲ್ಲಿರುತ್ತೆ. ಸ್ವಲ್ಪ ಸಿಟ್ಟು, ಕೋಪ, ನಾನೇ, ನಂದೇ, ನಂದಾರಿ, ನಾನು ಅವೆಲ್ಲ ನಡೆಯೋಲ್ಲ ಅಂತ ಟ್ರಂಪ್ ಮೇಲೆ ಚಪ್ಪಲಿ ಬಿಸಾಕಿದ್ರು ನೋಡಿ. ಮೊನ್ನೆ ಭಾರತ ಸರ್ಕಾರ ಹೇಳಿದೆ, ಯಾವ್ದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತೆ, ಪೆಟ್ರೋಲ್ ಇಲ್ಲದ ದೇಶಗಳಿಗೆಲ್ಲ ಪೆಟ್ರೋಲ್ ಕೊಡ್ಬೇಕಂತ ರಿಸರ್ವ್ಸ್. ನಾವ್ ಈ ಸಮಸ್ಯೆ ತಂದಿಲ್ಲ. ಪೆಟ್ರೋಲ್ ಇಲ್ಲದಾಗ ಮಾಡ್ಕೊಳ್ಳೋ ಸಮಸ್ಯೆ ನಾವು ಮಾಡಿಲ್ಲಪ್ಪ, ಬೇರೆಯವ್ರದ್ದು ಕಬಳಿಸಿಲ್ಲ. ದುಡ್ಡು ಕೊಟ್ಟು ತಗೊಬಂದು ನಾವು ಇಟ್ಕೊಂಡಿದ್ರೆ ನಾವು ಹಂಚ್ಬೇಕಂತೆ.
ಬಾಯಿ ಮುಚ್ಕೊಂಡು ಹೋಗೋ ಈ ಸಮಸ್ಯೆ ತಂದು ಇಟ್ಕೊಂಡಿರೋರು ನೀವುಗಳು. ನೀವು ಮಾಡಿರೋದು ನಮಗೆ ಕೂತು ಬಂದಿದೆ. ನಮ್ಮದು 150 ಕೋಟಿ ಜನ, ನಮಗೆ ಬೇಕು ಆ ರಿಸರ್ವ್ಸ್. 80% ನಮ್ಮ ಹತ್ರ 100% ಸ್ಟಾಕ್ ಇಲ್ಲ, ಇರೋದೇ 80% ಅಂತ ಸರಿಯಾಗಿ ವಾಚಾಮಗೋಚರವಾಗಿ ಉಗಿದಾಕಿದೆ ಅಲ್ಲಿ. ಇವ್ಯಾವುದು ಕಣ್ಣಕ್ಕೆ ಕಾಣಿಸೋದಿಲ್ಲ. ದೊರೆ ಮಾತಾಡೋಲ್ಲ ಅನ್ನೋದು ಅಷ್ಟೇ ಮಾತಾಡೋದು. ಸರೆಂಡರ್ ಆಗ್ಬಿಟ್ಟಿದ್ದಾರೆ ಅಮೇರಿಕಕ್ಕೆ ಅಂತ. ಅದಕ್ಕೆ ನಾವು ಮೌನವಾಗಿದ್ದೀವಿ ಅಂತ ಹೇಳ್ದ ಅಂದ್ರೆ ಹೋಗ್ಬಿಟ್ಟು ಅವ್ರ ಕೂಳ್ಗ ನಿಂತಿದ್ದೀವಿ, ಅವ್ರ ಹತ್ರ ಕೈ ಚಾಚ್ಕೊಂಡ ನಿಂತಿದ್ದೀವಿ. ನಾವು ಸುಮ್ಮನಿದ್ದೀವಿ. ನೀನ್ ಎಗರ್ಲಾಡ್ಕೊ ಹೋಗಲು ಎಷ್ಟೊತ್ತು ಬುಸ್ಸು ಬುಸ್ಸು ಅಂತೀಯ, ನೀನೇ ನೀನ್ ಸುಟ್ಟಾಕೊಳ್ಳೋದು. ಒಂದು ದಿನಕ್ಕೆ ಕಡಿಮೆ ಅಂದ್ರೆ ಎಷ್ಟೋ ಸಾವಿರಾರು ಕೋಟಿ ನಷ್ಟ ಒಂದು ದಿನಕ್ಕೆ. ಇನ್ನೊಂದು 20 ದಿನ ನಡೀತು ಅಂತ ಹೇಳಿದ್ರೆ ಅವ್ನು ದಿವಾಳಿ. ಅವನು ಡೈವರ್ಷನ್ ಮಾಡಿರೋದೇ ಬೇರೆ. ಡೈವರ್ಷನ್ ಪಾಲಿಟಿಕ್ಸ್ ಅಂತ ಏನ್ ಹೇಳ್ತಾರೆ ಹಂಗೆ ಇದು ಕತೆ. ಇದು ನಾವ್ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಆ ಎಫ್ಸಿನ್ ಫೈಲ್ಸ್ ಅಲ್ಲಿ ದೊಡ್ಡ ಕೇಸುಗಳಿದೆ ಅವನ ಮೇಲೆ. ಅವನು ಕಿಲಾಡಿ ರಂಗ, ಅವನು ಅಂತಿಂತ ರಂಗ ಅಲ್ಲ, ಬರೀ ಆಟಗಳ ರಂಗ ಅವನು. ನಾನು ಕೋಳಿಕೋ ರಂಗ ಅಂತ ಹೇಳ್ತಾರಲ್ಲ, ಅಯ್ಯೋ ಈ ವಯಸ್ಸಲ್ಲಿ ಅವನು ಆಡೋ ಆಟ ಅಬ್ಬಬ್ಬಬ್ಬಬ್ಬಬ್ಬ, ಯಾರು ಆಡದ ಆಟಗಳು ಅವನದು ಎಲ್ಲ ಹೇಳ್ಬಾರ್ದು. ಅಸಹ್ಯದ ಪರಮಾವಧಿಯ ಪರಿಪೂರ್ಣ ಆ ಒಂದು ಕಂಸ ಅವನು. ಶುದ್ಧ ಕೃಷ್ಣ. ನಾವು ಸುಮ್ಮನಿದ್ದೀವಿ, ಕೃಷ್ಣನೂರ್ನವ್ರು ನಾವು ಸುಮ್ಮನಿದ್ದೇವೆ ಅಂದ್ರೆ ಅರ್ಥ ಎಲ್ರು ಏನ್ ಅಂದ್ಕೋಬಿಟ್ಟಿದ್ದಾರೆ, ಸಿಂಹ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಖಂಡಿತ ಇಲ್ಲ. ಸುಮ್ಮನಿದ್ದೇವೆ ಅಂದ್ರೆ ನಾವು ತಯಾರಿಗಳಲ್ಲಿದ್ದೇವೆ. ಅವನ ಮೇಲೆ ಇದ್ದಕ್ಕೇನು ಹೋಗೋದು? ನಾವು ಯಾರ ಮೇಲೂ ಇದ್ದಕ್ಕೆ ಇವತ್ತವರೆಗೂ ಹೋಗಲ್ಲ. ನಾವು ನಮ್ಮನ್ನು ಕಾಪಾಡ್ಕೊಳ್ಳೋದು, ನಮ್ಮ ಬೆಳವಣಿಗೆ ಮಾಡ್ಕೊಳ್ಳೋದು, ನಮ್ಮದ್ ನಾವು ನೋಡ್ಕೊಳ್ಳೋಣ, ಅವ್ನು ಹಾಳಾಗೋಗ್ಲಿ, ಅವನವ್ನು ಬಡ್ದಾಡ್ಕೊಂಡು ಅಂತ. ನಾವು ನಿನಗೂ ಇಲ್ಲ ಮಧ್ಯದಲ್ಲಿ ಆವತ್ತಿಂದಲೂ ನೋಡಿ ಅಲಿಪ್ತ ರಾಷ್ಟ್ರ ನಮ್ಮದು, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ. ಅದನ್ನೇ ಬೇರೆಯವರು ಬೆನ್ನುಗ್ ಚುರಿ ಹಾಕ್ತಿರೋದು. ಅದ್ರಲ್ಲಿ ನಮ್ಮವರೇ ಚುರಿ ಹಾಕೋದು ಜಾಸ್ತಿ. ಏನ್ ಮಾಡುತ್ತೆ? ನಮ್ಮದು ಮಕರ ಲಗ್ನ ಅಲ್ವಾ? ಅದೇ ನೀವೆಲ್ಲರಲ್ಲೂ ಇರ್ತೀರಿ ಮಕರ ರಾಶಿ ಅಂತ ಹೇಳಿ. ಸೊ ಕುಂಭ ರಾಶಿಗೆ ಆ ತರದೊಂದು ಪ್ರಬೋಧ, ಬ್ಯೂಟಿಫುಲ್ ಡೇ, ಸಕ್ಸಸ್ಫುಲ್ ಡೇ. ಮೀನ ರಾಶಿ ಸ್ವಲ್ಪ ಖರ್ಚು ವೆಚ್ಚಗಳಷ್ಟೇ, ಏನು ತೊಂದರೆ ಏನಿಲ್ಲ, ಅಷ್ಟೇ ಆದಾಯ ಇದೆ. ಇವತ್ತು ಮಧ್ಯಾಹ್ನ ದಾಟಿ ಬಿಡ್ಲಿ ಮಕ್ಕಳ ಮೀನ ಸಂಕ್ರಮಣ. ನೋಡೋಣ, ನಿಮ್ಮನ್ನ ದಂಡಯಾತ್ರೆ ಮಾಡಿದವ್ರನ್ನೆಲ್ಲ ನಿಮಗೆ ಕಳೆದೋದ ಗೌರವ, ಹೆಸರು. 1 ತಿಂಗಳು ಇದೆಯಲ್ಲ, ಯುಗಾದಿ ಭವಿಷ್ಯ ಮೀನ ರಾಶಿಗೆ ಹೇಳ್ತೇನೆ, ಕಾಯ್ತೀರಿ. ನೀವು ಯಾರು ಅನ್ನೋ ಪರಿಚಯ ಇಷ್ಟು ದಿನ ಯಾರಿಗೂ ಗೊತ್ತಿಲ್ಲ. ಮೀನ ಸಂಕ್ರಮಣಕ್ಕೆ ಆ ಮಹಾಪ್ರಭಂಜನ ಬರ್ತಿದ್ದಾನೆ. ಸೊ ಮಧ್ಯಾಹ್ನ ಅಷ್ಟೇ. ಸೊ ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡ್ಕೊಳ್ಳಿ. ಗೊತ್ತಿಲ್ದಿರೋರ ಜೊತೆ ವ್ಯವಹಾರ ಮಾಡಬೇಡಿ. ಗೌರ್ಮೆಂಟ್ ವ್ಯವಹಾರಸ್ಥರ ಜೊತೆ ಹುಷಾರಾಗಿದೆ. ಯಾರೋ ಕಳಿಸ್ತಾನೆ ಲಂಚ, ಏನೋ ಒಂದು ಹೇಳ್ತಾನೆ. ಇವನೇ ಲಿಕ್ಕರ್ ಶಾಪ್ ಇಟ್ಬಿಟ್ಟು ನಾವು 2 ಲೀಟರ್ 3 ಲೀಟರ್ ಲಿಕ್ಕರ್ ತಗೊಂಡ್ ಬಂದ್ರೆ ಅರೆಸ್ಟ್ ಮಾಡ್ತಾರೆ ಗುರೂಜಿ ಅಂತಾರೆ. ನನಗೂ ಗೊತ್ತಿಲ್ಲ ಅದು ಎಷ್ಟು ಲಿಮಿಟ್ ಇದೆಯೋ. ಅಲ್ಲಿ ಫಾರಿನ್ ಲಿಕ್ಕರು ಅಂತೆ. ಏರ್ಪೋರ್ಟ್ ಅಲ್ಲಿ ಇಳಿದಿದ ತಕ್ಷಣ ಗೊತ್ತಿಲ್ಲ, ಖುಷಿಯಾಗಿ ನಾವು ತಗೊಂಡ್ ಹೊರಗಡೆ ಬಂದಂದ್ರೆ ಅಲ್ಲೇ ಕಸ್ಟಮ್ಸ್ನವ್ರು ಇಟ್ಕೊಳ್ಳೋದಂತೆ. ಅಲ್ಲೇ ಆಗ್ಬೇಕು ತಾನೆ, ಆ ಅಂಗಡಿ ಅವ್ನಿಗೆ ಹೇಳ್ಬೇಕು ತಾನೆ, 1 ಲೀಟರ್ ಮೇಲೆ ಒಬ್ಬನಿಗೆ ಮಾರಬಾರ್ದಿಲ್ಲ, 2 ಲೀಟರ್ ಮೇಲೆ ಮಾರಬಾರ್ದು ಅಂತ. ಅವೆಲ್ಲ ಇಲ್ಲ. ಅಲ್ಲಿ ಮಾರಕ್ ಪರ್ಮಿಷನ್ ಕೊಟ್ಬಿಟ್ಟವ್ರು, ನೀನ್ ತಗೊಂಡೋಗಂತ. 10 ಲೀಟ್ರು 20 ಲೀಟ್ರ್ ತಗೊಂಡ್ ಬಂದಂದ್ರೆ ನಮ್ಕ ಲಿಕ್ಕರು ಹೋಯ್ತು, ಫೈನು ಕಟ್ಟು ಅಂತ. ಇದು ಫುಲ್ ಡೀಲ್ ಮಾಸ್ಟರ್ಗಳೇ, ಇವರೇ ಎಲ್ಲ ಮಾಡೋದು. ಬೆಂಗಳೂರು ಅಂದ್ರೆ ಏನಾಗ್ಬಿಟ್ಟಿದೆ ಗೊತ್ತಾ ಇವತ್ತು ಹೆಸರು? ನೀವು ಕೇಳ್ತೀರಮ್ಮನ, ಒಬ್ಬ ತಮಿಳವನ್ ಹೇಳ್ತಾನೆ ಕಾಮಿಡಿ ಮಾಡ್ತಾ, ಗಲ್ಲಿ ಗಲ್ಲಿ ದೇವಸ್ಥಾನ ನಮ್ಮೂರಲ್ಲಿ ಕಣೋ, ಅವ್ರಲ್ಲಿ ನೋಡ್ಬೇಕು ಹೆಜ್ಜೆ ಲಿಕ್ಕರ್ ಬಾರ್ ಕಣೋ ಅಂತ. ನಿಂಗೆ ಮೆಸೇಜ್ ಹುಡುಕ್ತೀನಿ ಕಣೋ, ಮಧುಲೋಕ ಅಂತ ಎಲ್ಲಿದೆ ಕಣೋ ಅಂತ ಹೇಳಿದ್ರೆ, ಯುವರ್ ಡೆಸ್ಟಿನೇಷನ್ ಇಸ್ ನೆಕ್ಸ್ಟ್ ಟು ಯುವರ್ ರೈಟ್ ಸೈಡ್ ಕಣೋ ಅಂತ. ಅಷ್ಟು ಪರ್ಮಿಷನ್ಗಳು ಕೊಟ್ಟಿಟ್ಟು ಬಿಟ್ಟಿದ್ದಾರೆ. ಅದು ಹೆಂಗೆ ಅಂದ್ರೆ ಪಕ್ಕದಲ್ಲಿ ಇಟ್ಬಿಟ್ಟು ಕುಡಿಬಾರ್ದಂತೆ, ತಿನ್ಬಾರ್ದಂತೆ. ಕಂಟ್ರೋಲೇ. ಮನುಷ್ಯನ ಬುದ್ಧಿ ಮಂಗನಿಗಿಂತ ಹೆಚ್ಚು. ಅದೇ ಆಗೋದು. ನಾನು ಅದನ್ನೇ ಹೇಳಿದ್ನಲ್ಲ, ಈ ಒಂದು ವರ್ಷ ನಮ್ಮನ್ನ ಪ್ರಚೋದನೆಗಳು ಮಾಡತಕ್ಕಂಥ ವರ್ಷ. ಅದು ಕಾಮ, ಕ್ರೋಧ, ಮೋಹ, ಮದ, ಮತ್ಸರ. ಇದಕ್ಕೆ ಪಕ್ಕದಲ್ಲಿ ಅವ್ನು ಬಾರೋ ನೀನು ಅಂತಿದ್ರೆ ಎಷ್ಟೊತ್ತು ಅಂತ ಕಂಟ್ರೋಲ್ ಇರೋದು? ಕೋಪದಿಂದ ಅವ್ನು ಗುದ್ದಕ್ ಬರ್ತಾನೆ. ಗುದ್ದಲ್ಲಿದ್ರೆ ಎಷ್ಟೊತ್ತು ಗುದ್ದಿಸ್ಕೊಳ್ಳೋದು, ಎಷ್ಟೊತ್ತು ಗಾಡಿ ಟಚಿಂಗು, ತಗೋ ಪಂಚಿಂಗು, ನಮ್ಮನ್ನೇ ಕರ್ಕೊಂಡು ಹೋಗಿ ಒಳಗಡೆ ಹಾಕಿಂಗು. ಆ ತರ ಇರುತ್ತೆ ಮೀನ ರಾಶಿ. ಡೋಂಟ್ ವರಿ, ಅದು ಯಾವುದು ಬೇಡ, ನಾನು ನನ್ನ ಪಾಡಿಗೆ ಇರ್ತೇನೆ ಅಂತ ಹೋಗಿ ಇವತ್ತು. ಫ್ಯಾಂಟಾಸ್ಟಿಕ್. ನೋಬಡಿ ಕ್ಯಾನ್ ಸ್ಟಾಪ್ ಯು. ಫ್ಯಾಂಟಾಸ್ಟಿಕ್. ಯೋಚನೆ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.